ರಾತ್ರಿ 9 ಗಂಟೆ. ಚೆನ್ನಾಗಿದ್ದೀರಾ? ರಾಶಿಕಾ ಅವರಮ್ಮ ಗೊತ್ತು. ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ನಮ್ಮಮ್ಮ ಮೀಟ್ ಮಾಡಿದ್ರ ಆಚೆ? ಅವತ್ತು ಮಾತಾಡಕ್ಕೆ ಬಂದಿದ್ರಲ್ಲ. ಎಲ್ಲರೂ ಪ್ಲೇ. ನಮಸ್ಕಾರ. ದೇವ್ರು ಒಳ್ಳೇದು ಮಾಡಲಪ್ಪ. ದೇವ್ರು ಒಳ್ಳೇದು ಮಾಡಲಿ. ದೇವ್ರು ಒಳ್ಳೇದು ಮಾಡಲಿ. ಇವಾಗ ಇವಳೇ ಕ್ಯಾಪ್ಟನ್. ನೋಡಿದೆ, ನಂಗೆ ತುಂಬ ಖುಷಿ ಆಯಿತು ನೀನು ಕ್ಯಾಪ್ಟನ್ ಆಗಿದ್ದೆ. ಬಿಗ್ ಬಾಸ್ ಸಂಜನಾ ಕಲ್ಸೆ. ಬಿಗ್ ಬಾಸ್ ನೀವು ಅವರಿಬ್ಬರಲ್ಲಿ ಒಬ್ರನ್ನ ಚೂಸ್ ಮಾಡಬೇಕು ಅಂದ್ರು. ಧನು ಯಾಕೆ ಇಷ್ಟು ಚೆನ್ನಾಗಿದ್ದಾನೆ ಅಂತ ಅನ್ಕೋತಿದ್ದೆ, ಇವತ್ತು ಗೊತ್ತಾಯ್ತು. ನೋ ಮೀರದು ಬಾಳೆಹಣ್ಣು ಕಲಿಸಿದ್ದೆ, ಅದನ್ನ ರಿಷಾಕ್ಕೇನ ಕೊಟ್ಬಿಟ್ಟ. ದೇವ್ರದ್ದು ಪ್ರಸಾದ. ಆಮೇಲೆ ನೋಡ್ತೀನಿ ರಿಷಾ ತಿಂತಾವ್ರೆ. ಅಷ್ಟೊಂದು ಅಬ್ಸರ್ವ್ ಮಾಡಿ ನೋಡಿದ್ರ? ಒಂದು ನಿಮಿಷನೂ ಬಿಡಲ್ಲ ನಾನು ಏನಾದ್ರೂ ಇವಂಕ ಮೊನ್ನೆ ಸೈಕಲ್ ತುಳಿಯೋದು ಫುಲ್ಲು ರಾತ್ರಿ 2 ಗಂಟೆವರೆಗೂ ಕಣ್ಣಾಗ ಹಂಗೆ ನೀರು ಸುರಿತಾನೆ ಇತ್ತು. ಅಯ್ಯೋ, ಅಷ್ಟು ಅವರು ಅಷ್ಟೇ ಚೆನ್ನಾಗಿ ಮಾಡಿದ್ರು. ಅಷ್ಟನ್ನ ನಿಮ್ಗೆ ಪಾಪ ತುಂಬ ಬಲವಂತ ಮಾಡಿ ಬೇರೆ ಕಲಿಸಿದ್ದೆ. ಅದೆಲ್ಲ ನೆನ್ಸ್ಕೊಂಡು ತುಂಬ ಅಳು ಗೊತ್ತಾಯಿತು. ನೀವೇ ಫೋರ್ಸ್ ಅವನೇನಾದ್ರೂ ಅವ್ರನ್ನ ಚೂಸ್ ಮಾಡಿದ್ರೆ ಇಲ್ಲ, ಬೇಜಾರಾಗ್ತಿರ್ಲಿಲ್ವಾ? ಅವಳು ನಮ್ಮ ಅಣ್ಣನ ಮಗಳು, ನಾವು ಹುಡ್ದಾಗಿಂದ ಎತ್ಕೊಂಡು ಸಾಕಿದ್ದೀರ. ಅವಳು ಒಳಗಡೆ ಬಂದರೆ ನಂಗೆ ಇನ್ನೂ ಖುಷಿನೇ. ಒಳ್ಳೆ ಅತ್ತೆ. ಹೌದಪ್ಪ, ನಾನು ತುಂಬ ಇಷ್ಟಪಟ್ಟು ಅವಳನ್ನ ಮದುವೆ ಮಾಡಿಸ್ಕೊಂಡಿರೋದು ನಮ್ದನ್ನು. ಹೇಳಿದಾನೆ ಎಲ್ಲದೂ. ಅವಳು ಹುಟ್ಟಿದಾಗೆ ಹೆಸರಿಕ್ಬಿಟ್ಟಿದ್ದೆ. ಅವಳು ನಾಮಕರಣಕ್ಕೆ ಇವನ್ ಕೈಯಲ್ಲೇ ಉಂಗ್ರ ಹಾಕ್ಸಿದ್ದೆ. ಅವಾಗೇ ಎಂಗೇಜ್ಮೆಂಟ್ ಮಾಡಿದ್ರಿ. ಇದು ನನಗೆ ಗೊತ್ತಿಲ್ಲಪ್ಪ. ಇದು ಹೆಂಗಿದೆ ಅಲ್ಲ ಸ್ಟೋರಿ? ಹೇಳೇ ಇರ್ಲಿಲ್ಲ. ಇದು ನನಗೆ ಗೊತ್ತಿಲ್ಲ, ಇವಾಗ ಹೇಳ್ತಾ ಇರೋದು ನಮ್ಮಮ್ಮ. ಇದೇ ಎಂಗೇಜ್ಮೆಂಟ್ ಉಂಗ್ರ ಅಂತ ಹೇಳ್ಕೊಂಬಿಡು ಅಂತ. ಮಾಡ್ಕೊಂಡು ಬೇರೆ ಹುಡುಗಿ ಮಾತಾಡ್ಬಿಟ್ರೆ ಏನ್ ಮಾಡ್ತಿದ್ರಿ? ನಾನು ಹುಡ್ದಾಗಿ ಅವ್ನ ಬುದ್ಧಿ ಬಂದಾಗಿಂದ ನಾನು ಹೇಳ್ಬಿಟ್ಟಿದ್ದೆ, ನಾನು ಒಬ್ಬ ಮಗನು ಅಂತಾನು ನೋಡಲ್ಲ, ಮನೆಯಿಂದ ಆಚೆ ಕಳಿಸ್ತೀನಿ. ಹಂಗ ಹೇಳ್ತಾರಿಲ್ಲ. ಇನ್ನೊಂದ್ ಡೈಲಾಗ್ ಹೇಳ್ತದೆ, ಅದೇಳು. ಅಂದ್ರೆ ಬ್ಯಾಡ್ ವರ್ಡ್ ಒಂದು ಹೇಳ್ತಾರೆ. ಆಂಟಿ, ಮನೆ ಹುಡುಗರಲ್ಲಿ ಯಾರು ಇಷ್ಟ ಆಂಟಿ? ಧನುನ ಬಿಟ್ಟು ಹುಡುಗರು ಗಿಲ್ಲಿ. ಇಲ್ಲ, ಧನು ಇಲ್ಲ ಅಂದಿದ್ರೆ ನಾನು ಎಲ್ಲ ಓಟು ಗಿಲ್ಲಿಕ್ಕೆ ಆಗ್ತಾ ಇದ್ದೆ. ಯಾಕಂಟಿ? ನಂಗೆ ಇಷ್ಟ ಅವ್ನ ಕಾಮಿಡಿ. ಬನ್ನಿ ನಾವು ಆಚೆ ಹೋಗಿ ಮಾತಾಡೋಣ. ಬನ್ನಿ. ರಾತ್ರಿ 9:15. ಇನ್ನೇನು ಅಭಿ ಹೋದ್ಮೇಲೆ ಸ್ವಲ್ಪ ವೀಕ್ ಆಗ್ಬಿಟ್ಟಿದ್ಯಾ ಅನ್ಸ್ಬಿಡ್ತು ನಂಗೆ. ಇಲ್ಲ ಅಲ್ಲ? ಇನ್ನೇನು ಸಮಾಚಾರ? ಇನ್ನೇನಿಲ್ಲ ಧನು. ಆರಾಮಿದ್ಯಾ? ಚೆನ್ನಾಗಿ ಆಡು, ಫೈನಲ್ಗೆ ಬಾ, ಚೆನ್ನಾಗಿ ಮಾತಾಡು, ಜಾಸ್ತಿ ಮಾತಾಡು. ಅದನ್ನೇ ನಾನು ಹೇಳಿದ್ದು. ಅದ್ರಾಗೂ ಅಂದರೆ ಅವತ್ತು ನೀನು ಗೆದ್ದಿದೀಯಾ, ಅದಕ್ಕೆ ನಿನ್ನ ಜೊತೆ ಮಾತಾಡಿಸ್ತೀನಿ ಅಂತ ಹೇಳಿದರು. ಆಮೇಲೆ ನೀನು ನಾಮಿನೇಟ್ ಆಗಿದೆಯಾ ಅಂದಿದ ತಕ್ಷಣ ನಂಗೆ ಫುಲ್ ಟೆನ್ಷನ್ ಆಗೋಗಿ ಸ್ಲೋ ಆಗಿ ಮಾತಾಡ್ಬಿಟ್ಟೆ. ಹಿಂಗ್ ಡಚಾಕ್ ಕೊಟ್ರಿ ಇವತ್ತು. ಮೂರು ಕೊಟ್ಬಿಟ್ರು. ಇನ್ನೊಂದ್ಸತಿ ಊಟ ನಂಬರ್ 11 10 ಕಾಣೆ. ಬಿಗ್ ಬಾಸ್ ಈ ಕಡೆ ನೀ ಬಂದಿರೋ ಸಂತೋಷ ಪಡಕತ್ತಿಲ್ಲ, ಅವಳು ಬಿಟ್ಟಿಲ್ಲ ಅಂತ ದುಃಖ ಪಡಕತ್ತಿಲ್ಲ. ನನ್ನ ಕೈಲಿ ಹಿಂಗೆ ಮಾಡ್ತಾವ್ರಿ ಇವರು. ನೀನು ಅವಳೇ ಸೆಲೆಕ್ಟ್ ಮಾಡ್ಕೊಬೇಕಾಯ್ತು. ನಾನೇನು ಬೇಜಾರು ಮಾಡ್ಕೊತಾರಿಲ್ಲ. ನೀನು ಬೇಜಾರು ಮಾಡ್ಕೊಂತೀಯ ಅಂತಲ್ಲ ನಾನು ಬಂದಿದ್ದು. ನಿನಗೆ ನಾನು ಅವಳು ಬೇಜಾರು ಮಾಡ್ಕೊಳಲ್ಲ ನೀನು. ಅದೇ ಗೊತ್ತು ಅವಳ್ಕೂ ಪಾಪ ತುಂಬ ಚೆನ್ನಾಗಿ ನೋಡ್ಕೊಂತವಳೆ ನಮ್ಮನ್ನು ಸಂಜನಾ. ಏನೋ ಎಲ್ಲಿ ಹೋಗ್ಬೇಕಂದ್ರೂ ಕರ್ಕೊಂಡು ಹೋಗ್ತಾಳೆ. ಹಾಸ್ಪಿಟ್ಲ್ಗಳಿಗೆ ಹೋಗ್ಬೇಕಂದ್ರೆ ಅಜ್ಜಿನ ಕಾರಕ್ಕೆ ಕರ್ಕೊಂಡು ಹೋಗ್ತಾಳೆ. ಚೆನ್ನಾಗಿ ನೋಡ್ಕೊಂತವಳು. ರಾತ್ರಿ 9:30. ಏಕೆ ಆಮೇಲೆ ಮತ್ತೆ ತಿನ್ನೋಣ ಅವ್ರ ಜೊತೆ ಅಂತದೆ. ಸರ್ ನೀವು ಹಾಕಿದ್ರೆ ಇದು ನಂಗುದ್ರೂಗು ಎತ್ತಿಟ್ಬಿಡಿ. ಅಣ್ಣ ನಲ್ಲಿ ಮುಳ್ಳ. ತಡಿಯ ಕೈ ಹಾಕ್ಬೇಡ ನೀನು. ನಾನು ಕೈ ಹಾಕಲ್ಲ, ನಲ್ಲಿ ಮುಳ್ಳ. ಇಲ್ಲಿ ನಲ್ಲಿ ಮುಳ್ಳ ಅಲ್ಲಿ. ಇಲ್ವಾ ಕೋಣ ಇಲ್ಲಿ. ಇದೇನಿದು? ಆಯ್ತು ತಗೋ ಹೋಗು. ತಗೊಳ್ಳಿ, ನಿಮ್ಮ ಪ್ಲೇಟ್ ತಗೊಳ್ಳಿ. ಯಾಕೆ? ಏನಾದರೂ ರಾತ್ರಿ ಚಪಾತಿ ಒಂದೇ 2 ಐತೆ ತಿನ್ನ. ಎಲ್ಲ ನೋಡ್ಕೊಳ್ಳಿ, ನಾನು ಇದು ಪೂಜೆ ಮಾಡ್ತಾ ಇದ್ದೀನಿ.
ರಾತ್ರಿ ಚಪಾತಿ ಯಾವನ್ ತಿಂತಾನೆ? ಇಲ್ಲಿ ಇಲ್ಲಿ ಗಿಲ್ಲಿ ಇಲ್ಲಿ, ನೋಡ್ದೆ, ಇಲ್ಲಿ. ಗಿಲ್ಲಿ ರಾತ್ರಿ ರಾತ್ರಿ ಚಪಾತಿ ಚಪಾತಿ. ಇದೆ ತಗದನು ಅಂದ್ರೆ ಈಸ್ಕೊಂಡ್ ನೋಡಿದ್ರಾ? ಅಯ್ಯೋ. ನೀರ್ ಸುದ್ದೋಗ್ಬಿಡ್ತ ಹಂಗೆ ಅಷ್ಟು ಹೊತ್ತು ಇಲ್ಲಿ ಕೆಳಗ್ ಬಿದ್ದಿತ್ತು ಮೊಟ್ಟೆ ಒಡ್ದೋಗಿ, ಅದನ್ನ ತೆಗ್ದು ಹಾಕೊಂಡು ಅದನ್ನ ಯಾಕೆ ಬಿಸಾಕ್ತೀನಿ ನಾನು, ತನು ಬೇಡ ಅಯ್ಯೋ ಅದನ್ನ ಯಾಕೆ ಬಿಸಾಕ್ತೀರಾ ಅಂತ ತಗೊಂಡ್ ಹಾಕೊಂಡು ತಿಂದ್ರು. ಅಷ್ಟು ಅಂದ್ರೆ ಮೊಟ್ಟೆ ಕೆಳಗ್ ಬಿದ್ದು ಹೊಡೆದೋಗಿತ್ತಮ್ಮ, ಒಳಗಡೆ ಇರೋದು ಬಿದ್ದೋಗಿರ್ಲಿಲ್ಲ. ಅದೇ. ಅದನ್ನ ಎತ್ಕೊಂಡ್ಬಂದು ನಾನು ಹೊಡೆದಾಕೊಂಡಿದ್ದು. ನೀವ್ ಹೇಳೋದ್ ನೋಡಿದ್ರೆ ಫುಲ್ ಚಂದ ಅದನ್ನ ಮಾಡ್ಕೊಂಡು ಹೆಂಗ್ ಅಲ್ಲ ನೋಡ್ದೆ ಅವತ್ತು ಕಲ್ಲಂಗಡಿ ಹಣ್ಣು ನೆಲಕ್ ಬಿದ್ದೋಗಿತ್ತು, ಅದನ್ನ ತೊಳ್ಕೊಂಡು ಹಿಂಗೆ ತಿಂತಾ ಇದ್ದ. ನೋಡಿದ್ರ ಅವ್ರ ಅಪ್ಪ ಹತ್ಕೊಂಡ್ಬಿಟ್ರು ಅವತ್ತು. ಅಯ್ಯೋ ಅನ್ಸು ನೋಡ್ ಬಾಯ್ಲಿ ಕಲ್ಲಂಗಡಿ ಹಣ್ಣು ಹೆಂಗೆ ತಿಂತಾವ್ನೆ ಅಂತ. ರಾತ್ರಿ 10:10. ಈಗ ಬಿಗ್ ಬಾಸ್ ಮನೆಗೆ ಆಗಮಿಸಿರುವ ಅತಿಥಿಗಳು ತಮ್ಮ ಕುಟುಂಬದ ಸದಸ್ಯರನ್ನು ಹೊರತುಪಡಿಸಿ ಮನೆಯ ಉಳಿದ ಸದಸ್ಯರ ಪೈಕಿ ತಮ್ಮಿಚ್ಛೆಯ ಸದಸ್ಯರಿಗೆ ನೀಡಲು ತಂದಿರುವ ಉಡುಗೊರೆಗಳನ್ನು ನೀಡುವ ಸಮಯ. ಎಲ್ಲರೂ ಸರದಿಯಲ್ಲಿ ಮುಂದೆ ಬಂದು ಸದಸ್ಯರನ್ನು ಕರೆದು ಉಡುಗೊರೆಗಳನ್ನು ನೀಡಬೇಕು. ಶುಭವಾಗಲಿ ಬಿಗ್ ಬಾಸ್. ಇರೋ ನಾನು ಇದನ್ನ ರಘು ಸರಿ ಕೊಡಕ್ಕೆ ಇಷ್ಟಪಡ್ತೀನಿ ಗಿಫ್ಟ್ನ. ನಾನಿದೇನಿಗೆ ಕೊಟ್ಟಿದ್ದು ಅಂತಂದರೆ ಲೈಕ್ ನನಗೆ ಪರ್ಸ್ನಲಿ ಇಲ್ಲಿ ಒಳಗಡೆ ಅಕ್ಕನ ಜೊತೆ ಇವರೊಬ್ರು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಏನೋ ಒಂದು ತಪ್ಪು ಮಾಡಿದಾಗಿರ್ಬೋದು, ಸರಿ ಮಾಡಿದಾಗಿರ್ಬೋದು, ಕರ್ದಿ ಅವಳಿಗೆ ಅಲ್ಲೇ ಮುಂದೆ ಬುದ್ಧಿ ಹೇಳ್ತಾರೆ. ಗೇಮ್ ಮಾಡಿದಾಗಿರ್ಬೋದು, ಏನೋ ಒಳ್ಳೆ ಕೆಲಸ ಮಾಡಿದಾಗ ಆ ಒಂದು ಬ್ರದರ್ ಸಿಸ್ಟರ್ ಬಾಂಡಿಂಗ್ ನಂಗೆ ಒಂದು ಕೇರಿಂಗ್ ಆಗಿರ್ಬೋದು ಎಲ್ಲ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಇದನ್ನು ರಘು ಸರಿ ಕೊಡೋಕ್ಕೆ ನಮಗೂ ಹಂಗೆ ಇಷ್ಟ ಆಗಿರೋದಕ್ಕೆ. ಓ ಅವತ್ ಮಾತಾಡಿದ್ವಲ್ಲ ಅದು. ರಘು ಥ್ಯಾಂಕ್ ಯು. ಅಶ್ವಿನಿ ಮ್ಯಾಮ್ಗೆ ಥ್ಯಾಂಕ್ ಯು. ನೀವು ಅಷ್ಟು ಕ್ಲೋಸ್ ಇಲ್ಲದೆ ಇದ್ರೂ ಸೂರಜ್ ಜೊತೆ ಈ ವಾರದಲ್ಲಿ ಪ್ರೀವಿಯಸ್ ವೀಕಲ್ಲಿ ಅವ್ನು ಸಪೋರ್ಟಾಗಿ ನಿಂತ್ಕೊಂಡು ನೀವು ಟಾಸ್ಕ್ ಆಡಿದ ರೀತಿ ಆ್ಯಂಡ್ ಅವನಿಗೆ ಅಮ್ಮನ ಕಂಡ್ರೆ ತುಂಬ ಜಾಸ್ತಿ ಪ್ರೀತಿ, ಎಲ್ಲೋ ಒಂದು ಕಡೆ ಆ ಫೀಲಿಂಗ್ ಅಥವಾ ವೈಬ್ ನೀವು ಒಂದೊಂದು ಸತಿ ಕೊಡ್ತೀರಾ ಅದು. ಸೊ ಅದಕ್ಕೋಸ್ಕರ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅಲ್ವಾ. ಥ್ಯಾಂಕ್ ಯು. ಓ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇದು ಕಾವ್ಯಗೆ ನಮ್ಮ ಸಂಜು ತುಂಬ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ ತಗೊಂಬಂದವಳೆ. ಅವಳೇ ಕೊಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ಲು. ಪರವಾಗಿಲ್ಲ, ನಾನು ಮತ್ತೆ ಧನುಗ ನೀನು ಸ್ಪಂದನ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅವಳಿಗೆ ತುಂಬ ಇಷ್ಟ ಆಗಿತ್ತು. ಅದು ಸ್ಪಂದನಗೆ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಸೋ ಮಚ್. ಪರ್ಫ್ಯೂಮ್ ಅನಿಸುತ್ತೆ. ಥ್ಯಾಂಕ್ಸ್ ಆಂಟಿ. ಧನುಗ ಎಲ್ಲೋ ಬೋರ್ ಆಗ್ದಿದ್ದಂಗೆ ತುಂಬ ಚೆನ್ನಾಗಿ ನೋಡ್ಕೊಂತ ಇದ್ದೀರಾ, ಮಾತಾಡ್ಸ್ತಾ ಇದ್ದೀರಾ. ನಿನ್ನೆ ಎಪಿಸೋಡ್ ನೋಡಿದ್ರು ಕೊಡ್ತಿದ್ರು ಇದನ್ನ. ರಾತ್ರಿ 10:40. ಮನೆಯ ಸದಸ್ಯರು ಈ ವಾರದ ಲಕ್ಸುರಿ ಬಜೆಟ್ಗೆ ಪಾಯಿಂಟ್ಗಳನ್ನು ಗಳಿಸಲು ಈಗ ಬಿಗ್ ಬಾಸ್ ಮೊದಲ ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಇದರ ಅನುಸಾರ ರಾಶಿಕಾ ಹಾಗೂ ಅವರ ತಾಯಿ ಕಾವ್ಯ ಶಶಿಧರ್, ಸೂರಜ್ ಹಾಗೂ ಅವರ ಸಹೋದರಿ ನಿಖಿತಾ, ಧನುಷ್ ಹಾಗೂ ಅವರ ತಾಯಿ ಹಂಸವೇಣಿ ಅವರು ಜೋಡಿಯಾಗಿ ಈ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬೇಕು. ಅಯ್ಯೋ ನಮ್ಮ ಸಂಜುನ್ ಕಲ್ಸ್ಬಿಡ್ರಪ್ಪ, ನಾನು ಆಡಲ್ಲ. ಚಟುವಟಿಕೆ ಆರಂಭವಾದಾಗ ಮೊದಲನೇ ಜೋಡಿಯ ಇಬ್ಬರು ಸದಸ್ಯರು ಎದುರು ಬದುರಾಗಿ ನಿಂತು ತಮ್ಮ ಹಣೆಯ ನಡುವೆ ಒಂದು ಬಲೂನ್ ಅನ್ನು ಒತ್ತಿ ಇಟ್ಟು ಆ ಬಲೂನ್ ಕೆಳಗೆ ಬೀಳದಂತೆ ಹಾಗೂ ಒಡೆಯದಂತೆ ಕಾಪಾಡುತ್ತಾ ಆರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಸಾಗಿಸಬೇಕು. ನಂತರ ಎರಡನೇ ಜೋಡಿಗೆ ಪಾಸ್ ನೀಡಬೇಕು. ಹೀಗೆ ರಿಲೇ ಮಾದರಿಯಲ್ಲಿ
3 ಜೋಡಿಗಳು ಒಂದಾದ ನಂತರ ಒಂದು ಬಲೂನ್ನಂತೆ ಒಟ್ಟು 20 ಬಲೂನ್ಗಳನ್ನು ಅಂತಿಮ ಸ್ಥಾನಕ್ಕೆ ಸಾಗಿಸಬೇಕು. ಯಶಸ್ವಿಯಾಗಿ ಸಾಗಿಸುವ ಒಟ್ಟು ಬಲೂನ್ಗಳ ಆಧಾರದ ಮೇಲೆ ಮನೆ ಈ ವಾರದ ಲಕ್ಸುರಿ ಬಜೆಟ್ಗೆ ಪಾಯಿಂಟ್ಗಳನ್ನು ಗಳಿಸುತ್ತದೆ. ಈಗ ನಡ್ಕೊಂಬ ಮುಂದಕ್ಕೆ ನಮ್ಮ ಪಾಡುತ್ತ ನಿಂತ್ಕೋತೀನಿ ಆಯ್ತಾ, ಏನು ಅಲ್ಲಾಡ್ಲೇ ಬೇಡ ನೀನು. ನಾನು ಹಿಂದೆ ಹೋಗ್ತೀನಿ. ಸ್ಟಾರ್ಟ್. ಕಮ್ ಆನ್, ಡೋಂಟ್ ಟಚ್. ಗುಡ್, ವೆರಿ ಗುಡ್. ಸೂಪರ್ ಸೂಪರ್. ಎತ್ಕೋಬೋದಲ್ಲ ಈಗ ಕೈಯಿಂದ? ತಗೋಬಹುದು. ಬೇಗ ಓಡಿ, ಪಾಸ್ ಕೊಡಿ. ಬೇಗ ಆಂಟಿ ಸ್ವಲ್ಪ ಹಿಂದೆ. ಸ್ಟಾರ್ಟ್. ಬೇಗ ಫಾಸ್ಟ್. ಹಿಂಗ್ ಬಾ. ಬಾ. ಓಕೆ, ಓಡು, ಬೇಗ ಪಾಸ್ ಕೊಡು. ಓಡು ಅದನ್ನು ಧನು. ಆರಾಮಾಗಿ ಆರಾಮಾಗಿ ಬನ್ನಿ ಆಂಟಿ. ಬೇಗ. Yes, good. ವಾಕ್ Very good. Super. ಬಲೂನ್ ಆರಾಮ್ಸೆ ಹಿಂಗ್ ಕರ್ಕೊ, ಇಲ್ಲಂದ್ರೆ ಹಿಂಗ್. ಸೂಪರ್. ಬಾ. Yes, very good. ಲೈನ್ ಒಳಗಡೆ ಇಲ್ಲಿ ಬಮ್ಮ. ಟೈಟ್ ಆಗಿ ಕೂರುತ್ತೆ. ಆಗಲ್ಲಪ್ಪ. ಸೂಪರ್. ಧನು ಲೈನ್ ಕ್ರಾಸ್ ಮಾಡಿ ನಿಂತ್ಕೋಬೇಡ. ಜಾಸ್ತಿ ಬ್ಯಾಲೆ ಇಟ್ಬಿಟ್ಟಿದ್ಯೋ. ಓಕೆ, ವೇಟ್. 2, 4, 6, 7. ಪರವಾಗಿಲ್ಲ. ಏನ್ ಆಂಟಿ ಸ್ಪೀಡ್ ಅದು? 20, ಎಕ್ಸಾಕ್ಟ್ 20. ಎಕ್ಸಾಕ್ಟ್ 20. ವೆರಿ ಗುಡ್. ಇದು ಬಿಗ್ ಬಾಸ್ 20 ಬಲೂನ್ಗಳನ್ನು ಯಶಸ್ವಿಯಾಗಿ ಸಾಗಿಸಿ ಮನೆ ಅಷ್ಟು ಲಕ್ಸುರಿ ಪಾಯಿಂಟ್ಸ್ಗಳನ್ನು ಗಳಿಸಿದೆ. ಅಭಿನಂದನೆಗಳು. ಮಧ್ಯರಾತ್ರಿ 12 ಗಂಟೆ. ಇಂದು ಮನೆಗೆ ಆಗಮಿಸಿರುವ ರಾಶಿಕಾ, ಸೂರಜ್ ಹಾಗೂ ಧನುಷ್ ಕುಟುಂಬದವರು ಬೋರ್ಡ್ ಬಳಿ ಬಂದು ತಮ್ಮವರನ್ನು ಹೊರತುಪಡಿಸಿ ಮನೆಯ ಉಳಿದ ಸದಸ್ಯರ ಪೈಕಿ ತಾವು ಈ ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ನೋಡ ಬಯಸುವ ಒಬ್ಬರನ್ನು ಘೋಷಿಸಬೇಕು. ನಂತರ ಅವರ ಭಾವಚಿತ್ರವನ್ನು ಬೋರ್ಡ್ಗೆ ಲಗತ್ತಿಸಿ ತಮ್ಮ ಆಯ್ಕೆಗೆ ಸೂಕ್ತ ಕಾರಣವನ್ನು ನೀಡಬೇಕು. ರಾಶಿಕಾ ಕುಟುಂಬದವರು ತಮ್ಮಿಂದ ಸರದಿ ಆರಂಭಿಸಿ. ನಾನು ಈ ಸತಿ ಸೂರಜ್ ಅವ್ರನ್ನ ಕ್ಯಾಪ್ಟನ್ಸಿ ರೇಸಿಗೆ ಆಯ್ಕೆ ಮಾಡ್ತೀನಿ. ನಾನು ಯಾಕೆ ಇದನ್ನು ತಗೊಂಡೆ ಅಂತಂದರೆ ನಂಗೆ ಲಾಸ್ಟ್ ವೀಕ್ ಅವ್ರು ಕ್ಯಾಪ್ಟನ್ಸಿ ರೇಸಲ್ಲಿದ್ದರು. ಸೊ ಲಾಸ್ಟ್ ತನಕ ಬಂದರು. ಒಂದು ಲಾಸ್ಟ್ ಎಲ್ಲೋ ಒಂದು ಕಡೆ ಲೈಕ್ ಅದೊಂದು ಸಿಕ್ಕಿಲ್ಲ ಅನ್ನೋದೊಂದೆಲ್ಲೋ ಒಂದು ಕಡೆ ಇದ್ದಿತ್ತು. ಅಷ್ಟು ಎಫರ್ಟ್ಸ್ ಎಲ್ಲ ಹಾಕಿ ಎಲ್ಲ ಗೇಮಲ್ಲಿ. ಸೊ ಈ ಸತಿ ನಾನು ಆ ಒಂದು ಇದನ್ನು ನಿಮಗೆ ಕೊಡಬೇಕಂತ ಇಷ್ಟಪಡ್ತೀನಿ. ಆ ಎಫರ್ಟಿಗೆ ನನ್ನ ಕಡೆಯಿಂದ ನಿಮ್ಗೊಂದು ಥ್ಯಾಂಕ್ ಯು ಸೊ ಮಚ್. ಯಾರು ಅನ್ಸುತ್ತೆ ಇವರಿಬ್ಬರಲ್ಲಿ? ಓಕೆ. ಟಾಸ್ಕ್ಗಳಲ್ಲಿ ಅಶ್ವಿನಿ ಅವರು ಆಡಿರೋ ರೀತಿ, ಅವ್ರು ಫುಲ್ 100% ಕೊಟ್ಟಿರೋದು. ಆ್ಯಂಡ್ ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಎಷ್ಟೊಂದು ಇಂಪ್ರೂವ್ ಆಗಿದ್ದಾರೆ ಟಾಸ್ಕ್ಗಳಲ್ಲಿ ಆಡೋದು, ಮತ್ತು ಥಿಂಗ್ಸ್ಗಳನ್ನ ಹೇಗೆ ತೊಗೋತಿದ್ದಾರೆ, ಆ ಅಪ್ರೋಚ್ ಇದೆಯಲ್ಲ. ಸೊ ಐ ಲೈಕ್ ಡೆಟ್. ಅದಕ್ಕೆ ಅಶ್ವಿನಿ ಮ್ಯಾಮ್ಗೆ ಕೊಡ್ತಿದ್ದೀನಿ. ನನಗೆ ಅಶ್ವಿನಿಯವರು ಇಷ್ಟನೇ. ಗಿಲ್ಲಿ ಇದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇಷ್ಟ. ಅದಕ್ಕೆ ಗಿಲ್ಲಿ ಹಾಕಿದ್ದೀನಿ. ಅವ್ರ ಕಾಮಿಡಿ ಎಲ್ಲ ನಂಗೆ ತುಂಬ ಇಷ್ಟ. ಅದಕ್ಕೆ ಇವ್ರು ನೈಸ್ ಕಾಮಿಡಿಯನ್ ಅಂತ.
ಅಯ್ಯಯ್ಯೋ ಇನ್ಮೇಲೆ ನಿನಗೆ ಮಕ್ಕಳು ಒಬ್ಬರಲ್ಲ ಇಬ್ರು. ಬನ್ನಿ ಕೂತ್ಕೊಳ್ಳಿ. ನಾನು 2ನೇ ಮಗ ಅಂತ ತಿಳ್ಕೊಳ್ಳಿ. ತಲೆ ಟೀ ಕಾಫಿ ನೀವ. ಬಿಗ್ ಬಾಸ್ ನಮ್ಮ ಸಂಜನಾಥ್ಗೆ ಬೇಗ ಕಳಿಸಿ. ನಮ್ಮ ಫ್ಯಾಮಿಲಿ ಫುಲ್ಫಿಲ್ ಆಗಿಲ್ಲ ಇನ್ನೂ. ಇದು ಬಿಗ್ ಬಾಸ್. ಈಗ ನೀವು ಈ ಮನೆಯಿಂದ ಹೊರಡುವ ಸಮಯ ಬಂದಿದೆ. ಅದಕ್ಕೂ ಮುನ್ನ ನಿಮ್ಮ ಮಕ್ಕಳು ಈ ಆಟದಲ್ಲಿ ಮುಂದುವರಿಯಬೇಕೆಂದರೆ ಅವರಿಗೆ ಜನರ ಆಶೀರ್ವಾದ ಬೇಕು. ಅವರ ಪರವಾಗಿ ಕುಟುಂಬದವರು ಜನರಿಗೆ ವೋಟ್ ಅಪೀಲ್ ಮಾಡಿ ನಂತರ ತಮ್ಮವರಿಗೆ, ಮನೆಯ ಸದಸ್ಯರಿಗೆ ಹಾಗೂ ಈ ಮನೆಗೆ ವಿದಾಯ ಹೇಳ್ಬೋದು. ಶುಭವಾಗಲಿ. ಎಲ್ಲ ಕನ್ನಡ ಜನತೆಗೂ ನನ್ನ ನಮಸ್ಕಾರ. ನಾನು ನಮ್ಮ ಅಕ್ಕ ರಾಶಿಕಾ ಅವ್ರ ಕಡೆಯಿಂದ ಮಾತಾಡ್ತಾ ಇದ್ದೀನಿ. ಎಲ್ಲ ಕನ್ನಡ ಜನತೆಗೂ ನಾನು ಇಷ್ಟ ಕೇಳ್ಕೊಳ್ಳೋದ್ರ ಕಡೆಯಿಂದ, ಅವಳ ಗೇಮ್ ಎಲ್ಲ ನೀವು ನೋಡಿದ್ದೀರಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾಳೆ ಅಂತ. ಏನೇ ಬಂದರೂ ಫೈಟ್ ಮಾಡಿದ್ದಾಳೆ ಒಬ್ಬರೇ ನಿಂತ್ಕೊಂಡು. ನಾನು ನಿಮಗೆ ಕೇಳೋದಿಷ್ಟೇ, ಇನ್ನೂ ಫಿನಾಲೆ ತನಕ ಅವಳನ್ನ ಕರ್ಕೊಂಡೋಗಿ ಗೆಲ್ಲ ತನಕನೂ ವೋಟ್ ಮಾಡ್ತಾನೆ ರೀ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಕರ್ನಾಟಕ. ನನ್ನ ತಮ್ಮ ಸೂರಜ್ಗೆ ನೀವು ವೋಟ್ ಮಾಡಿ ಇಲ್ಲಿ ತನಕ ಕರ್ಕೊಬಂದಿದ್ದೀರಾ. ಅವನ ವ್ಯಕ್ತಿತ್ವದ ಆಟ ಮತ್ತು ಅವನು ಹೇಗೆ ಅವನ ಡಿಸಿಷನ್ ತೊಗೋತಾನೆ ಮತ್ತು ಟಾಸ್ಕ್ಗಳಲ್ಲಿ ಹೇಗೆ ಮಾಡಿದ್ದಾನೆ ನೋಡಿದ್ದೀರಾ. ಎಲ್ಲೂ ಯಾರ ಬಗ್ಗೆನೂ ಮಾತಾಡದೆ, ಯಾರನ್ನೂ ಬಿಟ್ಕೊಡ್ದೆ, ಎಲ್ಲೂ ನೆಗೆಟಿವ್ ಆಗಿ ಇದು ಮಾಡದೆ ಇಲ್ಲಿ ತನಕ ಬಂದಿದ್ದಾನೆ. ಆ್ಯಂಡ್ ಇಲ್ಲಿ ತನಕ ಕರ್ಕೊಬಂದಿರೋ ನಿಮಗೆ ತುಂಬ ಧನ್ಯವಾದಗಳು. ಹೀಗೆ ಅವನ್ನ ಫಿನಾಲೆ ತನಕನೂ ಕರ್ಕೊಬಂದು ಗೆಲ್ಲಿಸ್ಬೇಕು ಅನ್ನೋದು ಕೋರ್ಕೋತೀನಿ. ಥ್ಯಾಂಕ್ ಯು. ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರ. ನನ್ನ ಮಗ ಧನುಷ್, ಅವನು ತುಂಬ ಚೆನ್ನಾಗಿ ಟಾಸ್ಕ್ ಆಡ್ಕೊಂಡು ಬಂದಿದ್ದಾನೆ. ಅವನಿಗೆ ಟಾಸ್ಕ್ ಮಾಸ್ಟರ್ ಅನ್ನೋ ಒಂದು ಹೆಸರು ಸಹ ಬಂದಿದೆ. ನೀವೆಲ್ಲರೂ ಅವನಿಗೆ ಇಷ್ಟು ದಿವಸ ವೋಟ್ ಮಾಡಿ ಉಳಿಸ್ಕೊಂಡಿದ್ದೀರಾ. ಇನ್ನು ಮುಂದೆ ಫಿನಾಲೆವರೆಗೂ ಅವನಿಗೆ ವೋಟ್ ಮಾಡಿ ಉಳಿಸ್ಕೊಬೇಕು ಅಂತ ನಾನು ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ. ಜೈ ಕರ್ನಾಟಕ. ಅಲ್ಲಿ ಬರುತ್ತು ಹೇಳಿದೆಲ್ಲಾನು ತಲೆ ಹಿಡ್ಕೊ. ಸಾರಿ ಅಂತ ಹೇಳು ಆಯ್ತಾ. ಲವ್ ಯು ನನ್ನನ್ನು ಸೆಲೆಕ್ಟ್ ಮಾಡಿದ್ಕ. ಲವ್ ಯು, ಐ ಲವ್ ಯು ಅಂತ ಹೇಳಿದೆ ಅಂತ ಹೇಳು ಅವಳಿಗೆ. ಸಾರಿ ಅಂತ ಬೇಜಾರು ಮಾಡ್ಕೊಂಬೇಡ ಅಂತ. ಸರಿನಾ? ಎಸ್ ಯು. ಹುಷಾರು, ಎಲ್ತ್ ನೋಡ್ಕೊ. ಆಲ್ ದ ಬೆಸ್ಟ್ ಎಲ್ಲರಿಗೂ, ಆಲ್ ದ ಬೆಸ್ಟ್. ಬನ್ನಿ ಒಂದು ಫೋಟೋ. ಆಲ್ ದ ಬೆಸ್ಟ್ ಎವ್ರಿವನ್. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಸಿಗೋದಾ? ಊಟ ಮಾಡಿ. ಬಾಯ್ 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 ಬಾಯ್. ಎಲ್ಲ ಚೆನ್ನಾಗಿ ಆಲ್ ದ ಬೆಸ್ಟ್. ಬಾಯ್ ಬಾಯ್ ಬಾಯ್. ಬಾಯ್ ಕಾಯ್ತಿದ್ದೆ ತಾನೇ. ಈಗ ಬಂದೋದ್ಮೇಲೆ ಅಳ್ತಾರ? ಮತ್ತೆ ಅಳ್ಬಾರ್ದು. ಕಮನ್ ರಿಲ್ಯಾಕ್ಸ್, ಕೂತ್ಕೊಳ್ಬಾರ್ದು. ನೀನ್ ಹತ್ರ ಅವ್ರಿಗೆ ಬೇಜಾರಾಗತ್ತೆ. ಅಳ್ಬಾರ್ದು. ಬಾ. ಮಧ್ಯರಾತ್ರಿ 1:25. ನಾನೊಂದು 50 ಸತಿ ಕೇಳೋಳು ನೈಟ್ ಲಾಂಗ್ ಡ್ರೈವ್ ಎಲ್ಲಾದರೂ ಕರ್ಕೊಂಡು ಹೋಗು ಅಂತ. ನನಗೆ ನೈಟ್ ಡ್ರೈವ್ ಅಂದರೆ ಆಗಲ್ಲ, ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಅದು ಹಂಗೆ ನಾವು ಏನೇನು ಮಾಡಿಲ್ವೋ ಅದೆಲ್ಲ ನಮಗೆ ಮಿಸ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಂದು ಹಂಗೆ ಆಗ್ತಾ ಇರೋದು. ಇದು ಬಿಗ್ ಬಾಸ್. ಇಂದಿನ ದಿನ ಪ್ರತಿ ಸೀಸನ್ನಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಸಂಭ್ರಮಿಸಲ್ಪಡೋ ವಾರಕ್ಕೆ ನಾಂದಿ ಹಾಡಿದ ದಿನ. ಈ ದಿನಕ್ಕೆ ವಿದಾಯ ಹೇಳಿ ಶುಭರಾತ್ರಿಯ ನಿದ್ದೆಗೆ ಶರಣಾಗುವ ಮುನ್ನ ಒಂದು ಕಡೆಯ ಬಾರಿ ಮೋಜು ಮಸ್ತಿ ಮಾಡೋಣ. ಎಲ್ಲರೂ ಪಾಸ್, ಎಲ್ಲರೂ ರಿವೈಂಡ್, ಎಲ್ಲರೂ ಫಾಸ್ಟ್ ರಿವೈಂಡ್. ಎಲ್ಲರೂ ಪಾಸ್. ನಿಜ ಜೀವನದಲ್ಲಿ ತುತ್ತ ಮುತ್ತ ಅನ್ನೋದು
ಒಂದು ಚಾಯ್ಸ್, ಒಂದು ಆಯ್ಕೆನೇ ಅಲ್ಲ ಅಲ್ವಾ ಧನುಷ್? ಹೌದಾ ಬಿಗ್ ಬಾಸ್? ಹಾಗಿದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಅದನ್ನು ಬಿಗ್ ಬಾಸ್ ಒಂದು ಆಯ್ಕೆ ಆಗಿಸ್ತಾರೆ ಅಂತ ಹೇಗೆ ಭಾವಿಸಿದ್ರಿ? ಸಾರಿ ಬಿಗ್ ಬಾಸ್. ಧನುಷ್, ಬಿಗ್ ಬಾಸ್. ಪ್ಲೇ. ಎಲ್ಲರೂ ಪ್ಲೇ. ನಾವು ನಂತರ ಒಂದು 20 ಸೆಕೆಂಡ್ ನಂತರ ಪ್ಲೇ. ನಾನು ಟಿವಿಯಲ್ಲಿ ಕೂಡ ನೋಡಿದ್ದೀನಿ. ನಿಮ್ಮ ಕ್ಯಾಪ್ಟನ್ ರೂಮ್ ಅಲ್ಲಿ ನನಗೆ ಸ್ಕ್ರೀನ್ ಕಾಣಿಸ್ತಾ ಉಂಟು, ಅದಕ್ಕೆ ನಾನು ನಿಮ್ಮ ಕಡೆ ನೋಡ್ತಾ ಇದ್ದೀನಿ. ಟಿವಿಲಿ ಹಾಕ್ತಾರೆ. ಹಾ, ಟಿವಿಲಿ ಬಂತು. ಊಟ ಮಾಡ್ದ? ಗಾಡ್ ಬೇಬಿ, ಏನು ಮಾಡ್ತಿದ್ದೆ? ಲವ್ ಯು. ಐ ಲವ್ ಯು ಮೋರ್. ಊಟ ಮಾಡ್ದ? ಆರಾಮ ಇದೆಯಾ? ಮದುವೆ ಆಗಿದೆಯಾ ಗಿಲ್ಸ್? ನಿನ್ಗಾಗಿದ್ಯಾ? ನೀನು ಹೇಳ್ತಾ ಇದೆಯಲ್ಲ, ನಿನ್ಗಾಗಿದೆಯಾ ಹೇಳು? ಮೋಸ್ಟ್ಲಿ ಆಗೈತೆ ಅನ್ಸುತ್ತೆ, ಅದಕ್ಕೆ ನೀನು ಹೇಳ್ತಾ ಇರೋದು. ಸೀಕ್ರೆಟ್ ಮ್ಯಾರೇಜ್ ಆಗಿದ್ದೀನಿ ನಾನು, ಸರಿನಾ? ಎಲ್ಲ ಹೆಂಗವ್ರ ಮನೇಲಿ? ಚೆನ್ನಾಗಿದೆ. ಎವ್ರಿ ಡೇ ಲೈವ್ ಅಂತೂ ಎವ್ರಿ ಡೇ. ನಾಟ್ ರಿಯಲ್ ಅನಿಸ್ತಾ ಇದೆ. ಕೇಳ್ತಾ ಇದ್ದಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ ನೋಡು, ಅರೇಂಜ್ ಮಾಡ್ತಿದ್ದೆ. ಇಲ್ಲ, ಬಟ್ ಸಿ, ನಾವು ಎಷ್ಟೇ ಕ್ಯಾಂಡಲ್ ಲೈಟ್ ಡಿನ್ನರ್ಸ್ ಇದು ಮಾಡಿದ್ರು ಥ್ಯಾಂಕ್ ಯು. ಬಿಗ್ ಬಾಸ್ ಮನೆಯಲ್ಲಿ ಇಟ್ ಈಸ್ ಓನ್ಲಿ ಫ್ಯೂ ಗೆಟ್ ಇಟ್ ಆ್ಯಂಡ್ ವಿ ಆರ್ ವೆರಿ ಲಕ್ಕಿ ವಿ ಹ್ಯಾವ್ ಇಟ್ ಹಿಯರ್. ಇದ್ರ ಬೆಲೆ ಎಲ್ಲ ಇವಾಗ ಗೊತ್ತಾಗ್ತದೆ. ಇದ್ರ ಬೆಲೆ ಸಾಯ್ಲಿ ಎತ್ಲಾಗೆ, ಇದ್ರ ಬೆಲೆ ಇವಾಗ ಗೊತ್ತಾಗ್ತಾ ಇದೆ. ಅಯ್ಯಪ್ಪ, ಅಲ್ಲಿಂದನೇ ಹಂಗೆ ಕಳಿಸ್ಬಿಟ್ರೆ? ಓ ಇಲ್ಲ ಇಲ್ಲ ಇಲ್ಲ, ಮನೆಯವರಿಗೆ ಮೀಟ್ ಮಾಡಲೇ ಮಾಡ್ತಾರೆ. ಡೇಟ್ ಅರೇಂಜ್ ಮಾಡಿದ್ದಾರೆ ಅಂತ
ಕೇಳಿದ್ನಾ ಸೋ ಬ್ಯೂಟಿಫುಲ್. ನನ್ನ ವೈಫು ಸಂಜನಾ. ಹೇಗಿದ್ದೀರಾ? ನಾನು ಸೂಪರ್. ನೀವು ಹೇಗಿದ್ದೀರಾ? ಬಾಳು ರಾಶಿ ಏನು ಹೇಳೋದು ಬೇಡ ಅಲ್ಲ. ಖುಷಿ ಆಯ್ತು. ಹಲೋ, ಚೆನ್ನಾಗಿದ್ದೀನಿ. ನೆನ್ಪಿದೀನಾ? ಥ್ಯಾಂಕ್ಸ್ ಫಾರ್ ದ ಗಿಫ್ಟ್ ಬೈ ದ ವೇ. ಅಮ್ಮ ರೀಸನ್ ಸರಿಯಾಗಿ ಹೇಳಲಿಲ್ಲ, ನೀವು ಹೇಳ್ಬೇಕು ರೀಸನ್ನಾ ಹೇಳ್ತೀನಿ. ನಿಮ್ಮ ಜವಾಬ್ದಾರಿ. ಆಮೇಲೆ ನನ್ನ ನಾದ್ನೀರ್ಗೆ ನಾನು ಗಿಫ್ಟ್ ತಂದು ಕೊಟ್ಟಿದ್ದೀನಿ ಅಷ್ಟೇ. ನೋಡು ಕಲ್ತ್ಕೋ. ಹೇಳಿದ್ ಹೇಳ್ತೀನಿ. ತಡರಾತ್ರಿ 2 ಗಂಟೆ. ಮನ್ಸಿಗೇನ್ ಬೇಜಾರಾಗಿರಲ್ಲ. ನೆನ್ನೆ ನಾಮಿನೇಷನ್ಸ್ ಬೇರೆ ತರ ಇತ್ತು. ನಮ್ಮ ದೋಸ್ತ ಇಲ್ಲ ಗೊತ್ತು, ಅವ್ರ ಪಾಪ ತುಂಬಾ ಶೈ ಅನ್ಸುತ್ತೆ. ಏ ಬಾರ್ಲಾ ಮಾತಾಡೋ. ಅತ್ತಿಗೆ ಅಂತ ಮಾತಾಡ್ಸಿ. ಅದಕ್ಕೆ ಆರಾಮದ್ರಿ. ಇದು ಬಿಗ್ ಬಾಸ್. ಎಲ್ಲರೂ ಪಾಸ್. ಸಂಜನಾ, ಬಿಗ್ ಬಾಸ್, ನೀವೀಗ ಹೊರಡುವ ಸಮಯ ಬಂದಿದೆ. ಮನೆಯ ಮುಖ್ಯ ದ್ವಾರದ ಮೂಲಕ ನೀವು ಈ ಕೂಡಲೇ ಹೊರಬರಬೇಕು. ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಧನುಷ್, ಪಾಸ್. ಬಿಗ್ ಬಾಸ್ ಪ್ಲೀಸ್ ಒಂದು 2 ತುತ್ತು ತಿನ್ಸ್ಬಿಟ್ಟು ಹೋಗ್ಬೋದಾ ಬಿಗ್ ಬಾಸ್ ಪ್ಲೀಸ್? ಪ್ಲೀಸ್ ಅಳ್ಬೇಡ. ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ. ಸುಮ್ಮನೆ ತುಂಬ ಸೂಪರಾಗಿ ಆಡಿ. ಪ್ಲೀಸ್ ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಎವ್ರಿಥಿಂಗ್ ಇಸ್ ಫೈನ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸೊ ಮಚ್. ಟೇಕ್ ಕೇರ್. ಧನುಷ್, ಪ್ಲೇ. ಹುಷಾರು. ಮಿಸ್ ಯು. ಲವ್ ಯು ಮಾ. I love you more. ನನಗೆ ಗೊತ್ತು. I have so much faith in you. You have to win for me. ಲವ್ ಯು. Bye. ಬಾಯ್. ಹುಷಾರು. ಮತ್ತೆ ರೀಚ್ ಆದ್ಮೇಲೆ ಫೋನ್ ಮಾಡುವ. ಬಾಯ್ ಬಾಯ್. ಹುಷಾರು. ಥ್ಯಾಂಕ್ ಯು ಬಿಗ್ ಬಾಸ್. ಎಲ್ಲರೂ ಪ್ಲೇ. ನಿಮ್ಮೆಲ್ಲರ ಇಂದು ರಾತ್ರಿಯ ಸುಖ ನಿದ್ರೆಯಲ್ಲಿ ಸ್ಫೂರ್ತಿ, ಭರವಸೆಯ ಕನಸುಗಳು ತುಂಬಿರಲಿ. ಶುಭರಾತ್ರಿ. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು. ನೈಟ್ ಬಿಗ್ ಬಾಸ್.
ನಿಂಗಿಂತ ನಂಗೆ ಅವರೇ ಇಷ್ಟ ಆದ್ರು 5 ನಿಮಿಷಕ್ಕೆ. ಹೋಗ್ ನೀನು. ಅವನಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಯಾರನ್ನ ಕರೆಸ್ತೀರೋ ಬಿಗ್ ಬಾಸ್. ದಿನ 87 ಬೆಳಗ್ಗೆ 10:30. ಬಾಸು ಬಾರ್ಸೋ. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಗುಡ್ ಮಾರ್ನಿಂಗ್ ಗೈಸ್. ಮಧ್ಯಾಹ್ನ 1:55. ಧ್ರುವಂತ್ ಪಾಸ್. ಎಲ್ಲರೂ ಪಾಸ್. ಧ್ರುವಂತ್ ರಿವೈಂಡ್. ಪ್ಲೀಸ್ ನನಗೆ ಪ್ಲೇ ಕೊಡಿ ಬಿಗ್ ಬಾಸ್. ಸಂಧಾನ ಸ್ಟ್ರಾಂಗ್ ಆಗಬೇಕು, ಕ್ಯೂಟ್ ಕಾಣ್ತೀರಿ, ಚೆನ್ನಾಗಿ ಕಾಣ್ತೀರಿ. ರಕ್ಷಿತಾ ಅವ್ರ ಮಮ್ಮಿ ಗಿಳಿ ನನ್ನ ಮಗಳನ್ನು ಚೆನ್ನಾಗಿ ನೋಡಿದ್ದೀರ ತಂಗಿಯಾಗಿ. ರಘು ನೀವು ಸಹ ನನ್ನ ಮಗಳನ್ನು ಚೆನ್ನಾಗಿ ನೋಡಿದ್ದೀರ, ತುಂಬ ಥ್ಯಾಂಕ್ಸ್. ರಕ್ಷಿತಾ ಪ್ಲೇ. ಅಲ್ವಾ ರಕ್ಷಿತಾ ಪಾಸ್. ರಾಜಿಕಾ ತುಂಬ ಕ್ಯೂಟ್ ಕಾಣ್ತೀರ, ನೀವು ಚೆನ್ನಾಗಿ ಆಡ್ತೀರ, ಸ್ಟ್ರಾಂಗ್ ಆಗಬೇಕು. ಖುಷಿ ಆಗ್ತದೆ ನೀವು ಡ್ಯಾನ್ಸ್ ನೋಡಿ, ನನಗೆ ಸ್ಟ್ರಾಂಗ್ ಇದ್ದೀರ ನೀವು ಹಾಗಾಗಿ. ಯಾಕೋ ಒಳ್ಳೇದಾಗಿ ಆಡ್ತೀಯ ಸೋನು, ಒಳ್ಳೆದಾಗಿ ಆಡು. ಮುಲ್ಪ ಸೋಲಭ ಕನ್ನಡದಲ್ಲಿ ಮಾತಾಡು, ಎಂತ ಮುಖದಲ್ಲಿ ಅದೇ ಡ್ರಾಯಿಂಗ್ ಅಲ್ಲಿ ಯಾರಿತ್ತು ಈಗ ಮಾಲು ಇದೆ, ಮಾಲು 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 ಇಲ್ಲಿ ಬನ್ನಿ. ಅದೇ
ಅದೇ ನಾವು ಹೋಗಲಿಲ್ಲ. ನನಗೆ ಹಾಗೆ ನೋಡ್ತಿದ್ರೆ ಒಳ್ಳೆಯದಾಗಿ ಓದ್ತೀವಿ. ಚೆನ್ನಾಗಿ ಸ್ಟ್ರಾಂಗ್ ಆಗಿನ ಸಹ ಚೆನ್ನಾಗಿ ಆಡಿ ಸ್ಟ್ರಾಂಗ್ ಆಗಬೇಕು. ಬನ್ನಿ ಇರ್ ಪ್ಯಾನಿಕ್ ಅದೇ ಆತಿ ನೀವು ಒಂಚೂರು ನಾರ್ಮಲ್ ಅಲ್ಲೇ ಅದೇ ರಕ್ಷಿತನ ಖುಷಿ ಆಯ್ತು ನೋಡಿ. ಮಾಡಬೇಡಿ, ಇಲ್ಲ ಅದು ಆಟ ಅಲ್ವಾ, ಇಲ್ಲ ಬೇಜಾರು ಮಾಡುದಿಲ್ಲ ಏನು ಸಹ. ನನಗೆ ಅವಳಂದ್ರೆ ತುಂಬಾ ಇಷ್ಟ, ಬೇಜಾರು ಮಾಡಬಾರ್ದು. ಇಲ್ಲ ಬೇಜಾರು ಮಾಡುದಿಲ್ಲ, ಅದು ಆಟ ಅಲ್ವಾ. ಅರೆ ಪಾಸಲ್ಲಿ ಇದ್ದಾನಮ್ಮ, ಸಿಗ್ತಾನೆ ಅಮ್ಮ. ಬಲೆ ಮಧ್ಯಾಹ್ನ 2:05. ಮುನ್ನಿಯುಳ್ಳಲ್ಲ ನಾನು ಒಬ್ಬಳೆ ಬಂದದ್ದು. ಎಲ್ಲಿಂದ? ಅದ ನಾನು ಒಬ್ಬಳೆ ಬಂದದ್ದು ಅಲ್ಲಿ. ನಾನು ಮಮ್ಮಿ ಯಾರು ಒಬ್ಬಳೆ ಬಂದದ್ದು? ಯಾಕೆ ನೀವು ಮಾತಾಡ್ತಾ ಇದ್ದೀರಾ? ನಾನು ಒಬ್ಬಳೆ ಬಂದದ್ದು, ಯಾರು ಅಲ್ಲ. ಎಲ್ಲರೂ ಪ್ಲೇ. ಒಂಚೂರು ತೊಚ್ಚಬಲಿ ಮೋನೆ. ಅರೆ ಅದೇ ಪೌಡರ್ ಅದನ್ನ ಮಸ್ತ್. ಸಾರಿ, ನಾನು ಜೋರಿದ್ದೇನೆ, ನಿಮ್ಮ ಮಗಳ ಅಮ್ಮ. ಸಾರಿ, ಬೇಜಾರು ಇಲ್ಲ ಇಲ್ಲ ಏನು ಮಾಡುದಿಲ್ಲ, ಬೇಜಾರು ಏನಿಲ್ಲ. I love you ಅಮ್ಮ, love you ಅಮ್ಮ. ಇಲ್ಲ ಬೇಜಾರು, ಆಟ ಅಲ್ವಾ, ಗೊತ್ತು. ವೆಲ್ಕಮ್ ಅಮ್ಮ. ಚೆನ್ನಾಗಿ. ಯಾರು ಗೊತ್ತಲ್ಲ, ಇವರೆಲ್ಲ ಗೊತ್ತಲ್ಲ, ಬಹಳ ಪಾಪದ ವ್ಯಕ್ತಿ. ಚೆನ್ನಾಗಿ. ಇದು ಯಜಮಾನರು ಬಂದಿಲ್ಲ? ಇಲ್ಲ, ಇಬ್ಬರೇ, ನಾವು ಒಬ್ಬಳೆ ಬಂದದ್ದು. ಇಲ್ಲ ಒಬ್ಬಳೆ ಬಂದದ್ದು. ಅವ್ರಿಗೆ ಸುಳ್ಳು ಸಹ ಹೇಳಲಿಕ್ಕೆ ಇಲ್ಲ ಬರ್ತದೆ. ನಾಚಿಕೆ ಇಲ್ಲ, ಅವ್ರು ಮಾತಾಡ್ತಾರೆ. ನೀವು ಬೆತ್ತ ತರ್ಲಿಲ್ವಾ? ಬೆತ್ತ ಅಂತ ಅಣ್ಣ ಬೆತ್ತ ತಂದ್ರೆ ನಿನ್ಗೆ ಹೊಡಿತಿದ್ರು ಕರೆ. ಕಾಲಕ್ಕೆ ಬಿದ್ಬಿಟ್ಟೆ ನಾನು. ರೆಡಿ ಆಗು. ಮಧ್ಯಾಹ್ನ 2:20. ನೀನು ಸ್ಟ್ರಾಂಗ್ ಇದೆಯಾ, ಚೆನ್ನಾಗಿ ಆಡು. ಮತ್ತೇನಂತ, ನೀನು ನಿನ್ನ ಆಟ ಆಡಲ್ಲ, ನೀನು ಬೇರೆ ಎಂತ ಯಾರ ಇದರ ನೀನು ನಿನ್ನ ಆಟ ಆಡು, ಗೇಮ್ ಆಡು, ಯಾರಿಗೂ ಏನು ಹೇಳಬೇಡ, ಜಗಳ ಮಾಡಬೇಡ, ಒಳ್ಳೆಯದಾಗಿ ಆಡು. ಜಗಳ ಗಂಟಿ ಮತ್ತೆಂತ ಹೇಳಲಿಕ್ಕೆ ಉಂಟು? ಇಲ್ಲ, ನೀನು ಒಳ್ಳೇದು ಆಡ್ತೀಯ, ಒಳ್ಳೇದೇ ಆಡು. ಒಂದು ಹೇಳ್ತೇನೆ, ನೀನು ಎಂತ ಮಾತಾಡುವಾಗ ಸ್ಟ್ರೈಟ್ ಕಡಿ ನಿತ್ಕೊ. ಹೀಗೆ ಡ್ಯಾನ್ಸ್ ಮಾಡಿ ಅಂತ ಹೇಳಬೇಡ. ಕಡಿ ಒಂದೇ ಸೈಡ್, ಅರೆ ಒಂದೇ ಸೈಡಲ್ಲಿ, ಒಂದೇ ಸೈಡಲ್ಲಿ ಕಡಿ, ಒಂದೇ ಕಡೆಯಲ್ಲಿ ನಿಂತು ಮಾತಾಡಬೇಕು. ಹಾಗೆಲ್ಲ ಆಚೆ ಈಚೆ ಓಡಿ ಅಂತ ಮಾತಾಡೋದು, ಅದು ಹಾಗೆ ಮಾತಾಡು. ಚೆನ್ನಾಗಿ ಆಡ್ತೀವಿ. ಮಧ್ಯಾಹ್ನ 2:45. ಕುತ್ಕೊಳ್ಳಿ. ಮುನ್ನಿ, ಅನುಷಾ ಯಾರು ಬರ್ಲಿಲ್ವಾ? ಯಾರು ಬರಲಿ, ಎಂತ ಹಾಗೆ ಬರ್ಲಿಕ್ಕೆ ಉಂಟಾ? ಯಾರು ಒಬ್ಬರೊಬ್ಬರು. ಸೋನ ಹೀಗೆ ಬಾಚಬೇಕು, ಸೋನ ಎಂತ ಒಳ್ಳೇದು ಕಾಣೋದಿಲ್ಲ ಹಾಗೆ. ಎಂತ ಗಲೀಜು ಮಾಡುವುದು ಎಲ್ಲರೂ ಎಲ್ಲ ಸ್ನಾನ ಮಾಡಿದ್ದಾರೆ, ನೀನೇ ಒಬ್ಬಳು ಸ್ನಾನ ಮಾಡಿ. ಅರೆ ಯಾಕೆಂದ್ರೆ ಕಿಚನ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಲಾಸ್ಟ್ ಅಲ್ಲಿ. ಕಿಚನ್ ಕೆಲಸ ಮಾಡಿ ಮತ್ತೆ ಸ್ನಾನ ಹಾಗೆಂತ ಮಾಡುದಂತ. ಲಾಸ್ಟ್ಗೆ ಮಾಡ್ತೀನಿ. ಎಂತ ಮಾಡ್ಬೇಕು ಇಲ್ಲಿ, ಹೀಗೆ ಮಾಡ್ಬೇಕಾ? ಒಳ್ಳೇದಾಗ್ತದೆ ಈಗ. ಈಗ ಇದು ಒಳ್ಳೇದು, ಹೀಗೆ ಮಾಡಿ. ತೊಡು ನನಗೆ ನೋಗ್ತದಲ್ಲ, ನಾನು ನಿನಗೆ ಬಾರೆ ಇಲ್ಲಿ ಕನ್ನಡ. ನೀವು ನನ್ನ ಹತ್ರ ಫಸ್ಟ್ ಟೈಮ್ ಕನ್ನಡ ಮಾತಾಡಿದ್ರಿ ಅಲ್ವಾ? ನೀನು ಯಾವಾಗಲೂ ತಲೆ ಬಾಚ್ತೀಯಲ್ಲ ನನ್ನ, ಯಾವಾಗಲೂ ತಲೆ ಬಾಚಿ ನೀಟಾಗಿತ್ತು. ದಿನ ಸ್ನಾನ ಮಾಡಬೇಕು. ಮಧ್ಯಾಹ್ನ 3:10. ಹಾಕಿದ್ದೆ ಇದು ಬಿಗ್ ಬಾಸ್. ರಕ್ಷಿತಾ, ಸ್ಟೋರ್ ರೂಮ್ ಹೋಗಿ ಬನ್ನಿ. ಮೀನ್ ತಲೆ ನಿನ್ನ ಸ್ಟೋರ್ ರೂಮಿಗೆ ನಾವು ಬಿಡಲ್ಲ. ಇಲ್ಲ, ಡ್ಯಾನ್ಸ್ ಮಾಡೋ ಬಿಡ್ತೀವಿ. ನಮಗೆ ಒಂದೊಂದು ಫಿಶ್ ಕೊಡ್ಬೇಕು. ಯಾವ್ಯಾವ ಮೀನ್ ಗೊತ್ತು ಆ ಹೆಸರು ಹೇಳ್ಕೊಂಡು ಒಂದು ಡ್ಯಾನ್ಸ್ ಆಡಿ. ಸೂರಜ್, ರಾಶಿಕಾ, ಪಾಸ್. ಚೆನ್ನಾಗಿ ಆಯ್ತು ಬಿಗ್ ಬಾಸ್. ಬಾಸೆ ಮಾಡ್ಲಿ ಅವರಿಗೆ. ಓ
ಬಂಗುಡೆ ಮೀನು ಅವರು ನನಗೆ ಹಿಂಗೇನೆ ಕೊಟ್ಟಿದ್ದಾರೆ. ಅಲ್ಲಿ ಟ್ರೈಪಾಡ್ ಇದು ಎಣ್ಣೆ ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಆಕ್ಚುಲಿ ನಾನು ವ್ಲಾಗಿಂಗ್ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ತುಂಬಾ ಅಂದ್ರೆ ಫಸ್ಟ್ ನಾನು ವ್ಲಾಗಿಂಗ್ ಮಿಸ್ ಮಾಡ್ತಾ ಇದ್ದೀನಿ. ಒಂದು ಬಾಬಾ ಹೆಲ್ಪ್ ಬರ್ತೀನಿ. ಹೆಲ್ಪ್ ಇಲ್ಲ, ಪಾಸು ಇಲ್ಲ ಅಕ್ಕ, ನಾವಲ್ಲ ಅವರು. ಹಾಯ್ ಗಾಯ್ಸ್, ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿ ಮುದ್ದಾಗಿದ್ದೀನಿ. ಓಕೆ, ಸೊ ಟುಡೇ ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಂತ ಗೊತ್ತುಂಟಾ? ಒಂದು ಸೆಕೆಂಡ್ ರಕ್ಷಿತಾ, ಹಾ, ಈ ಕ್ಯಾಮ್ರಾ, ಈ ಸೆಲ್ಫಿ ಸ್ಟಿಕ್ ಹಾಗೂ ನಿಮ್ಮ ನೆಚ್ಚಿನ ಬಾಂಗುಡೆ ಮೀನು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊತಿದ್ವು. ಅಮ್ಮ ಇದ್ದಾರೆ, ಮನೆಯಲ್ಲಿ ಒಲೆ ಇದೆ, ಮೀನು, ಕ್ಯಾಮ್ರಾ ಎಲ್ಲವೂ ತಯಾರಿದೆ. ಶುರು ಮಾಡಿ ನಿಮ್ಮ ವ್ಲಾಗಿಂಗ್. ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಮಧ್ಯಾಹ್ನ 3:15. ಹಾಯ್ ಗಾಯ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿ ಮುದ್ದಾಗಿದ್ದೀನಿ ಗೈಸ್. ನಮ್ಮ ಮನೆಯಲ್ಲಿ ಯಾರು ಬಂದಿದ್ದಾರೆ ಗೊತ್ತುಂಟ? ನನ್ನ ಅಮ್ಮ ಬಂದಿದ್ದಾರೆ ನೋಡಿ. ಮತ್ತೆ ನಮ್ಮ ಮನೆಯಲ್ಲಿ ಬಿಗ್ ಬಾಸ್ ಆ್ಯಕ್ಚುಲಿ ಬಂಗುಡೆ ಮೀನು ಕಲಿಸಿದ್ದಾರೆ, ನನ್ನ ಫೇವ್ರೇಟ್. ಓಕೆ, ಸೊ ಆ್ಯಕ್ಚುಲಿ ನಾನು ಜಾಸ್ತಿ ಬಂಗುಡೆ ಎಂತ ಮಾಡಿ ತಿಂತೀನಿ ಅಂತ ನಾನು ನಿಮಗೆ ಹೇಳ್ತೀನಿ, ಹೇಗೆ ನಾನು ಮಾಡ್ತೀನಿ ಅಂತ. ಓಕೆ, ಸೊ ಬನ್ನಿ, ಟುಡೇ ಸ್ಪೆಷಲ್ ಬಂಗುಡೆ ತವಾ ಫ್ರೈ. ಓಕೆ, ನನ್ನ ಇದೆ ಬಂಗುಡೆ ತವಾ ಫ್ರೈ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ ರಘು ಅಣ್ಣ. ಓಕೆ, ಹಲೋ, ಹಾಯ್. ಸೊ ಗೈಸ್, ಎಷ್ಟು ಮೀನುಂಟು ಗೊತ್ತುಂಟಾ? ಎಷ್ಟು ಬಂಗುಡೆ ಮೀನುಂಟು? ಒಂದು, ಎಷ್ಟು ಫ್ರೆಶ್ ಆಗಿ ತಾಜಾ ಉಂಟು ನೋಡಿ. ಶೈನಿಂಗ್ ಉಂಟಲ್ವಾ ಗೈಸ್? ನಮ್ಮ ಹತ್ರ ಒಂದು 11 ಬಂಗುಡೆ ಉಂಟಲ್ವಾ? ಇಲ್ಲಿ 11 ಜನ ಇದ್ದಾರೆ. ಒಂದೊಂದು ಬಂಗುಡೆ ಒಂದೊಂದು ಜನಕ್ಕೆ. ಓಕೆ, ನೀವು ಇವತ್ತೇ ಹೆಲ್ಪ್ ಮಾಡಿ ಬನ್ನಿ. ಎಲ್ಲಿಗೆ? ಒಳಗೆ ಕ್ಲೀನ್ ಮಾಡ್ಲಿಕ್ಕೆ ನನ್ನ ಅಮ್ಮ ಹೆಲ್ಪ್ ಮಾಡ್ತಾರೆ. ಅವರೇ ಮಾಡ್ಬೇಕು, ನಾನು ಮತ್ತೆ ನನ್ನ ಅಮ್ಮ ಇಬ್ರೇ ಮಾಡ್ಬೇಕು. ನೀವಿಬ್ರೇ ಮಾಡ್ರಿ. ಮಧ್ಯಾಹ್ನ 3:45. ರಘು ಅವರೇ, ಏನ್ ಹೇಳ್ತೀರಾ ಬಾಂಗ್ಡೆ ಫ್ರೈ ಬಗ್ಗೆ? ಆಕ್ಚುಲಿ ನಾನು ಮನೇಲೆಲ್ಲ ಬಾಂಗ್ಡಾ ಫ್ರೈ ಮಾಡಿದ್ದೆ, ಬಟ್ ಅದು ಮಾಮೂಲಿ ನಾವು ಮಸಾಲ ಹಾಕ್ಬಿಟ್ಟು ಅಷ್ಟು ಟೇಸ್ಟ್ ಬರಲ್ಲ. ಬಟ್ ಇದಕ್ಕೆ ಏನ್ ಸ್ಪೆಷಲ್ ಅಂದ್ರೆ ನಾವು ತೇಜು ಫಿಶ್ ಫ್ರೈ ಮಸಾಲ ಯೂಸ್ ಮಾಡ್ತಾ ಇದ್ದೀವಿ. ಆ ತೇಜು ಫಿಶ್ ಫ್ರೈ ಮಸಾಲದಲ್ಲಿ ಪ್ರಾಪರ್ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ, ಅಂದ್ರೆ ಪ್ರಪೋರ್ಷನ್ಸ್ ಕರೆಕ್ಟ್ ಆಗಿರುತ್ತೆ. ಸೊ ಒಂದ್ ನಿಮಿಷ ರಘು ಅವರೇ, ಬರ್ತೀನಿ. ನಮ್ಮ ಮೀನು ಚೆನ್ನಾಗಿ ಮಸಾಲ ಮಾಡಿ ಆಯ್ತು, ಮಸಾಲ ಹಾಕಿ ಆಯ್ತು. ಇವತ್ತೇ ಅರ್ಧ ಗಂಟೆ ನಾವು ಮ್ಯಾರಿನೇಟ್ ಮಾಡೋಣ ಫ್ರಿಜ್ಜಲ್ಲಿ. ಓಕೆ, ಬನ್ನಿ. ಸಂಜೆ 4:20. ಟೇಸ್ಟ್ ಅಂತ ಇಷ್ಟ ಆಗ್ಲಿಲ್ವಾ? ತಿಂತಾ ಇದ್ದೀನಿ, ಹೇಳ್ತೀನಿ. ರಾಶಿ ಚೆನ್ನಾಗಿದ್ಯಾ? ನಮಗೊಂದು ಪ್ಲೇಟ್ ತಗೊಳ್ಳಿ. ಎಸ್, ಸಕ್ಸಸ್. ಚೆನ್ನಾಗಿದೆ ರಕ್ಷಿತಾ. ಸತ್ಯ ಚೆನ್ನಾಗಿ ಉಂಟಲ್ವಾ? ಮಸಾಲ ಬೇಯ್ಬೇಕಮ್ಮ. ಚೆನ್ನಾಗಿದೆ. ಇಲ್ಲ ಮಸಾಲ ಲಾಸ್ಟ್ ಕೋಟಿಂಗ್ ಮಾಡಿದ್ದು. ಅದೇ ಬೇಯ್ದಿನಿ ಮಸಾಲ, ಮೇಲೆಯಿಂದ ಎಕ್ಸ್ಟ್ರಾ ಮಸಾಲ ಇದೆ. ನಿನ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದೆ, ಚೆನ್ನಾಗೈತೆ. ಇಲ್ಲಿಗೆ ಹಾಕಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ಸ್. ಹರಿಣಿ ಅವರ ಚೆನ್ನಾಗಿದೆ, ಥ್ಯಾಂಕ್ ಯು. ಓಕೆ ಗೈಸ್, ಇದೇ ವ್ಲಾಗ್ ನಾನು ಇಲ್ಲಿಯೇ ಸ್ಟಾಪ್ ಮಾಡ್ತೀನಿ. ರಕ್ಷಿತಾ ಲವ್ಸ್ ಯು ಸೋ ಮಚ್. ಬಾಯ್. ಸಂಜೆ 4:45. ಬನ್ನಿ, ಪ್ರೈವೇಸಿ ಮಾತಾಡೋಣ. ಅದೇ ಬಾಯಿ, ನನಗೆ ಮಾತಾಡ್ಲಿಕ್ಕೆ ಉಂಟು, ಬನ್ನಿ. ಅವರು ಕೇಳುದೇ ಇಲ್ಲ. ನಿಮ್ಗೆ ಬಿಗ್ ಬಾಸ್ ಯಾಕೆ ಕಳಿಸಿದ್ದಾರೆ ಗೊತ್ತುಂಟ? ನನ್ನ ಜೊತೆಗೆ ಮಾತಾಡ್ಲಿಕ್ಕೆ ಕಳಿಸಿದ್ದಾರೆ. ಬನ್ನಿ. ಎಲ್ಲಾರ್ದು ಫ್ಯಾಮಿಲಿ ಪ್ರೈವೇಸಿ ಎಷ್ಟು ಟೈಮ್ ಮಾತಾಡಿದ್ದಾರೆ ಗೊತ್ತುಂಟಾ? ಹೋಗಿ ಆಂಟಿ ಮಾತಾಡಿ. ಅವಳಿಗೇನೋ ಮಾತಾಡೋದಿಲ್ಲ. ನೀವೇನು ಹೇಳ್ಬಿಡಿ ಅಷ್ಟೇ. ಅವಳು ಏನ್ ಕೇಳಿದ್ರು ನೀವೇನು ಹೇಳ್ಬಿಡಿ ಅಷ್ಟೇ. ಎಂತ ಮಾತಾಡಿ? ಅರೆ ಹೇಳಿ ಇವಾಗ. ಎಂತ ಹೇಳಿದ್ದಾರೆ ಅನಿಸುತ್ತೆ ನನಗೆ ಹೊಲಗೆ. ನಾನು ಅಂದರೆ ನನಗೆ ಎಂತ ಅವರಿಗೆ ಎಂತ ಹೇಳಲಿಕ್ಕೆ ಉಂಟಾ? ನನಗೆ ಒಂದು ಮೋಟಿವೇಶನ್ ಎಂತ ಕೊಡಲಿಕ್ಕೆ ಉಂಟಾ? ಎಂತ? ಏನಿಲ್ಲ. ಅರೆ ಬಾಯಿ, ನೀವು ಇದೆಲ್ಲ ಮಾತಾಡ್ಬೋದು, ಇದೆಲ್ಲ ಬಿಗ್ ಬಾಸ್ ಬೈಯಲ್ಲ. ಸಂಜೆ 5:35. ಅಶ್ವಿನಿ ಪ್ಲೇ. ಪ್ಲೇ.
ಅಶ್ವಿನಿ ಸ್ಲೋ ಮೋಷನ್. ಅಶ್ವಿನಿ ಫಾಸ್ಟ್ ಫಾರ್ವರ್ಡ್. ಅಶ್ವಿನಿ ಸ್ಲೋ ಮೋಷನ್. ಸ್ಲೋ ಆಗಿ ಬನ್ನಿ, ಸ್ಲೋ ಆಗಿ ಬನ್ನಿ. ಎಲ್ಲರೂ ಸ್ಲೋ ಮೋಷನ್. ಅಶ್ವಿನಿ ಹೊರತುಪಡಿಸಿ ಎಲ್ಲರೂ ಪಾಸ್. ಲೆಟರ್ ಅಶ್ವಿನಿ ಪಾಸ್. ಲೆಟರ್ ಹೋಗಿತ್ತಲ್ಲ ಅವ್ರದ್ದು. ನಿನ್ನ ಲೆಟ್ರ್ ಹೋಗಿತ್ತಲ್ಲ, ಅದು ಇವಾಗ ಹೋಗ್ತೀನಿ ನಿಮಗೆ. ಹಾಯ್ ಅಮ್ಮ, ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ, ನೀನು ಕೂಡ ಚೆನ್ನಾಗಿದೆಯಾ ಅಂತ ಗೊತ್ತು. ನಾವೆಲ್ಲ ನಿನ್ನ ತುಂಬ ಮಿಸ್ ಮಾಡ್ತಾಯಿದ್ದೀವಿ, ನೀನು ಕೂಡ ನಮ್ಮನ್ನ ತುಂಬ ಮಿಸ್ ಮಾಡ್ತಾಯಿದ್ದೀಯಾ ಅಂತ ಗೊತ್ತು. ನಾನು ಅಜ್ಜಿ ಬಿಗ್ ಬಾಸ್ 24/7 ನೋಡ್ತೀವಿ. ನೀನು ಆಡೋ ಗೇಮ್ಸು, ಜಗಳ, ಆಟಗಳು, ಟಾಸ್ಕ್ಗಳು ಎಲ್ಲ ತುಂಬ ಎಂಜಾಯ್ ಮಾಡ್ತೀವಿ. ನೀನು ರಾಜಮಾತೆಯಾಗಿ ನೋಡಿ ಅಂತ ತುಂಬ ಖುಷಿ ಆಯಿತು. ಜಾನಿ ಆಂಟಿನ ಅಟ್ಯಾಕ್ ಮಾಡಿದ್ದ ರೀತಿಯೂ ಪವರ್ಫುಲ್ ಆಗಿತ್ತು. ಬಕೆಟಿಂದ ಬಾಲ್ ಹಾಕೋ ಗೇಮ್ಗೂ ಗುರಿ ಬೇಕು, ಅದರಿಂದ ತುಂಬ ಖುಷಿ ಆಯಿತು. ಕಾಲೇಜ್ ಸ್ಟೂಡೆಂಟ್ ಥರ ನಾನು ನೋಡಿ ಅಜ್ಜಿಗಂತೂ ತುಂಬ ಖುಷಿ ಆಯಿತು. ನಿನ್ನ ಬಗ್ಗೆ ನಮ್ಮೆಲ್ಲರಿಗೂ ತುಂಬ ಹೆಮ್ಮೆ ಇದೆ. ನಾವೆಲ್ಲ ಕಾಯ್ತಾ ಇದ್ದೀನಿ ಯಾವಾಗ ಗೆಲ್ಕೊಂಡು ವಾಪಸ್ ಬರ್ತೀಯ ಅಂತ. ತಾತ ಅಜ್ಜಿ ಆಶೀರ್ವಾದ ನಿನ್ನ ಜೊತೆ ಯಾವಾಗೂ ಇರುತ್ತೆ. ಗುಡ್ ಲಕ್, ಲವ್ ಯು. ಕರ್ನಾಟಕದ ಜನ ನಿನ್ನ ಗೆದ್ಕೊಂಡು ಬರೋಕ್ಕೆ ಕಾಯ್ತಾ ಇದ್ದಾರೆ. ಅನ್ಫ್ರೀಸ್ ಆಗ್ಬೋದಾ? ಅಳ್ಬೇಡ ಆಯಿತು, ಬಂದಿದ್ದೀನಿ ತಾನೆ ವಾಪಸ್ಸು. ಅಶ್ವಿನಿ ಪ್ಲೇ. ಹಿಂಗಿದೆಯಾ? ಮಾಡು. ಮಾಡಿದ್ರಿ ಗೊತ್ತಾ? ಮಾತಾಡ್ತೀಯಲ್ಲ, ಬರೀ ಅಳ್ತಾ ಇರ್ತೀಯ ಅವಾಗ. ಎಲ್ಲನೂ ಇಂಟ್ರೊಡ್ಯೂಸ್ ಮಾಡ್ಬಾ. ಎಲ್ಲರೂ ಪ್ಲೇ. ಪ್ರಕೃತಿಯ ನಿಯಮವು ಅಥವಾ ಸೃಷ್ಟಿಯ ವಿಸ್ಮಯವು ಬಲ್ಲವರ್ಯಾರು? ಮಗನ ಮೊದಲ ಪ್ರೀತಿ ತಾಯಿಯಾದರೆ ಅಮ್ಮನ ಕಡೆಯ ಪ್ರೀತಿ ತನ್ನ ಮಗನೇ. ಅಶ್ವಿನಿ ಪುತ್ರ ಪವನ್, ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಸ್ವಾಗತ. ವೆಲ್ಕಮ್. ಸೋ ನೈಸ್ ಟು ಸೀ ಯು. ಹಾಯ್ ಆಂಟಿ. ಥ್ಯಾಂಕ್ ಯು ಬಿಗ್ ಬಾಸ್. ಹೌಸ್ ಎವ್ರಿವನ್? ನನ್ನ ಮಗ ಪವನ್. ನೈಸ್ ಟು ಮೀಟ್ ಯು. ಏನಾಯ್ತು? ಏನಿಲ್ಲ, ಟೆನ್ಷನ್ ಇತ್ತು ಅಂತ.
ಒಂದು ಸೈಡ್ ರೆಸಾರ್ಟ್ ಥರ ಇದೆ ಇದು. ಸಣ್ಣ ಆಗ್ಬಿಟ್ಟಿದೆ ಚಿನ್ನಿ. ಎಲ್ಲಿ ಸಣ್ಣಕ್ಕಾಗಿದೆ? ನಿನಗೆ ಹೆಂಗೆ ಇಷ್ಟ ಆಗ್ತದೆ? ಎಲ್ಲ ಅಡ್ಜಸ್ಟ್ ಆಗ್ತದೆಯಾ? ಸೂರಜ್ ನಾನು ಯಾವಾಗಲೂ ನೋಡಿದಾಗ ನಿನ್ನೆ ಮಿಸ್ ಮಾಡ್ಕೋತಾ ಇರ್ತೀನಿ. My sister loves you. Yeah, big fan. Thank you so much. ಅಜ್ಜಿ ಅಂತೂ ಅಜ್ಜಿ's a big fan. ರಕ್ಷಿತನ್ಗ ರಕ್ಷಿತ್ ನಂಬರ್ 1 ಫ್ಯಾನ್ ಅಜ್ಜಿ. ನಿಮ್ಮ ಅಮ್ಮ ಗೆಲ್ಬೇಕು ಇಲ್ಲ ರಕ್ಷಿತಾ ಗೆಲ್ಬೇಕು ಅಂತಾನೆ ನೋಡು ನಂದು ನಿಂದು ಫೈಟ್. I'm a big fan of your mom. ಸಂಜೆ 5:45. ಆ ಲೆಟ್ರ್ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನಾನು. ಆ ಲೆಟ್ರ್ ಇಲ್ಲೇ ಇಟ್ಕೊಂಡಿದ್ದೀನಿ. ಅದು ರೈಟ್ ಆಗಿದೆಯಲ್ಲ ಇಲ್ಲಿ ಹಳೆ ಲೆಟ್ರ್ ಇದು. ಮುತ್ತು ಕೊಟ್ಬಿಟ್ಟು ಅವತ್ತು ಮುತ್ತು ಕೊಟ್ಬಿಟ್ಟು ಇಟ್ಕೊಂಡೆ. ಅಮ್ಮೂರ್ ಲೆಟ್ರೇ ಓದಕ್ಕಾಗಿಲ್ವಲ್ಲ ನಾನು ಅಂತ ಇದೆಯಾ? ಎಲ್ಲ ಫ್ಯಾಮಿಲಿ ಅಂತ ಎಷ್ಟು ಮಿಸ್ ಮಾಡ್ಕೊತಾ ಇದ್ರು. ಎಲ್ಲರೂ ಎವ್ರಿ ಒನ್ ಸೋ ಪ್ರೌಡ್ ಆಫ್ ಯು. ಸೋ ಪ್ರೌಡ್ ಆಫ್ ಯು. ಸೀರಿಯಸ್ಲಿ ಐ ಯು ಪ್ರೌಡ್ ಆಫ್ ಮಮ್ಮ? ಐ ಆಮ್ ಪ್ರೌಡ್. ಐ ಟೋಲ್ಡ್ ಯು ಡೇ 1 ನಾವು ಸ್ಟೇಜ್ ಮೇಲೆ ಹೋಗಿ ಮೈಕ್ ಕೊಡೋಕೆ ನಾನು ಐ ಆಮ್ ಆಲ್ರೆಡಿ ಪ್ರೌಡ್ ಆಫ್ ಯು. ತುಂಬ ಚೆನ್ನಾಗಿ ಮಾಡ್ತಾ ಇದೀಯಾ. ಚೆನ್ನಾಗಿ ಆಡ್ತಾ ಇದೀನಾ? ತುಂಬ ಚೆನ್ನಾಗಿ ಆಡ್ತಾ ಇದೀಯಾ. ಮಮ್ಮಿ ಜಗಳ ಆಡಿದಾಗ ಬೇಜಾರಾಗುತ್ತಾ? ಅಮ್ಮಲ್ಲಿ ಜಗಳ ಆಡುವಾಗ ಬೇಜಾರಂತ ಅಲ್ಲ, ಎಂಜಾಯ್ ಮಾಡಿ ನೀನು ಒಂದು ಸ್ವಲ್ಪ. ಒಳಗೆ ಬಂದಿದ್ಯಾ ತಾನೆ, ಎಷ್ಟೊಂದ ಜಗಳ ಮಾಡ್ತೀಯ, ಎಲ್ಲರ ಜೊತೆ ಜಗಳ ಮಾಡ್ತೀಯ, ಎಂಡಲ್ಲಿ ಅವ್ರ ಜೊತೆನೇ ಇರ್ಬೇಕು ತಾನೆ. ಸ್ವಲ್ಪ ಆರಾಮಾಗಿ ಅವ್ರದ್ದು ಇದು ಅರ್ಥ ಮಾಡ್ಕೊ. ನೀನು ಒಂದು ಸ್ವಲ್ಪ ಕೂಲ್ ಆಗಿರು. ನೀನು ಎಷ್ಟಾಗುತ್ತೆ ಅಷ್ಟು ಮಜಾ ಮಾಡು ತಾನೆ. ನಾನು ಅಜ್ಜಿ ಅಂತೂ ನೋಡ್ತಾ, ಅಜ್ಜಿ ಅಂತೂ ಹೆಂಗೆ ಆಗೋಗಿದೆ ಅಂದ್ರೆ ಒಂದೊಂದ್ಸತಿ ಅಜ್ಜಿ ಸ್ಟವ್ ಮೇಲೆ ಹಾಲು ಇಟ್ಟಿರ್ತಾರೆ, ನಾನು ರೂಮಲ್ಲಿ ಇರ್ತೀನಿ, ಸುಟ್ಟೋಗಿರುತ್ತೆ ಹಾಲು, ನನಗೆ ರೂಮ್ ತನಕ ವಾಸನೆ ಬರುತ್ತೆ. ಅಜ್ಜಿ ಇನ್ನು ಟಿವಿಯಲ್ಲಿ 24/7 ಇನ್ನು ಅಮ್ಮ ನೋಡ್ತಾ ಇರ್ತಾರೆ. ನೋಡ್ಬಿಟ್ಟು ಅಜ್ಜಿ ಫುಲ್ ಮನೆಯಲ್ಲೆಲ್ಲ ಫುಲ್ ಸ್ಮೋಕ್ ಇದೆ, ಅಜ್ಜಿ ಟಿವಿನೇ ನೋಡ್ಕೊಂಡಿರ್ತಾರೆ. ನೀನ್ ಏನ್ ಮಾಡ್ತಾ ಇದ್ಯಾ, ನೀನ್ ಊಟ ಆಯ್ತಾ, ನೀ ಎಲ್ಲಿದ್ದೆ. ಒಂದ್ಸತಿ ಜೈಲಲ್ಲಿ ಹಾಕಿದ್ರಲ್ಲ, ಅದು ನೋಡ್ಕೊಂಡು ಅಜ್ಜಿ ನೋಡಿ ನಿಮ್ಮಮ್ಮನ ಜೈಲ್ಗೆ ಹಾಕಿದ್ದಾರೆ, ನಿಮ್ಮ ಅಮ್ಮ ಊಟ ತಿಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅಜ್ಜಿನ ಓ ತುಂಬಾ ಟೆನ್ಷನ್ ಮಾಡ್ಕೊಂತಾರೆ ಅಜ್ಜಿ. ನೀನು ಅದಕ್ಕೆ ಅಜ್ಜಿಗೆ ಟೆನ್ಷನ್ ಕೊಡ್ಕೊಡ್ದು ನಾಪ್ಕ ಇಟ್ಕೋ ಆಯ್ತಲ್ಲ. ಸಂಜೆ 6:20. ಏನ್ ಮಮ್ಮಿ ಜಗಳ ಆಡ್ತೀನಿ ಯಾವಾಗ್ಲೂ? ಜಗಳ ಗಂಟೆ ನೀನ್ ಜಗಳ ಆಡಲ್ಲ, ಬಟ್ ಅದೇ ನೀನು ಅರ್ಧ ನೀನು ಜ್ಞಾಪಕ ಮಾಡಿ, ನೀನು ಆಚೆ ಬಂದ್ಮೇಲೆ ನೀನು ಆ ಮೆಮರಿ ಜ್ಞಾಪಕ ಮಾಡ್ಕೊಂಡ್ರೆ ನಿನ್ಗೂ ಒಂಥರ ನಾನು ಎಷ್ಟು ಖುಷಿಯಾಗಿದ್ದೆ, ಎಷ್ಟು ಚೆನ್ನಾಗಿದೆ, ಬರೀ ಜಗಳದ್ದೇ ಬರ್ಕೊಡು ತಲೆಯಲ್ಲಿ. ನಿಂಗೊಂದು ಸ್ವಲ್ಪ ಖುಷಿಯಾಗಿರೋ ಮೆಮರೀಸ್ ಮಾಡ್ಕೊ, ಅವಾಗ ನಿಂಗೂ ಜ್ಞಾಪಕ ಇರುತ್ತೆ, ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಥರ ಇರುತ್ತೆ. ಆಶು, ಓ ಮಾ ಟಿವಿಲ್ ಬಂತ ನೋಡಿ. ಎಲ್ಲಿ ಆಶು ಇಲ್ಲ ಮಾ ಬಾ ಟಿವಿಲ್ ನೋಡು. ಮಮ್ಮ ಆಶು ಕಾಯ್ದೆ. ಮಮ್ಮ ಕೇಳಿಸ್ತಾ ಇದೆಯಾ? ಆಶಮ್ಮ, ಮಮ್ಮ ಕೇಳಿಸ್ತಾ ಇದೆಯಾ? ಮಮ್ಮ ಮಾ ಎಲ್ಲಿದ್ಯಾ ಆಶು? ಮಾ ಕೇಳಿಸ್ತಾ ಇದೆಯಾ? ಆಶು, ಮಾ ಆಶು, ಬಿಗ್ ಬಾಸ್ ಪ್ಲೀಸ್, ಬಿಗ್ ಬಾಸ್ ಪ್ಲೀಸ್, ಬಿಗ್ ಬಾಸ್. ಟೆನ್ಷನ್ ತಗೊಂಬೇಡ, ಆಶು, ಅಳ್ಬೇಡ, ಪ್ಲೀಸ್ ಎದಳು, ಅಳ್ಬೇಡ. ಡೋರ್ ಹತ್ರ ಸೌಂಡ್ ಬಂತೇನೋ, ಡೋರ್ ಹತ್ರನ ಸೌಂಡ್ ಬಂದು. ಓ ಮಾ ಓ ಕಳ್ತಾ ಇದೆಯಾ?
ಚಪ್ಪಲಿ ಹಾಕೋ ಬಾ. ದೇವ್ರಿಗೆ ನಮಸ್ಕಾರ. ಇದು ಬಿಗ್ ಬಾಸ್. ರಾಧಾ, ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಸ್ವಾಗತ. ನೀವಿಲ್ಲಿ ಕಳೆಯುವ ಸಮಯ ಸಂತೋಷದಾಯಕವಾಗಿರಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಹಾಯ್ ಕಾವ್ಯ. ಹಾಯ್ ಮಾ, ಹೇಗಿದ್ದೀರಾ? ಚೆನ್ನಾಗಿದೆ. ಧ್ರುವತ್ ಮಾಡು. ಏಯ್ ರಘು, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ರಘು? ಧನು. ಅಮ್ಮ ಇವ್ರು ರಕ್ಷಿತಾ ಅವರಮ್ಮ. ನಮಸ್ತೆ ಅಮ್ಮ. ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ ನೀವು? ಬೆಳಿಗ್ಗೆ. ಆರಾಮಿದ್ದೀರಾ ರಕ್ಷಿತಾ? ಅವ್ರ ಫೇವ್ರೆಟ್ ಅಂತೆ, ಅದನ್ನೇ ನನ್ನ ಮಗ ಬಂತ ಹೇಳ್ದ ರಕ್ಷಿತ. ನಮ್ಮ ಅಜ್ಜಿ ರಕ್ಷಿತ. ಎಲ್ಲರೂ ಫೇವ್ರೇಟ್. ಚೆನ್ನಾಗಿ ಆಡ್ತಾ ಇದೆಯಾ? ಚೆನ್ನಾಗಿ ಆಡು. ನೋಡಿದ್ದೀರಾ ನನ್ನ ಜೊತೆಗೆ ಎಷ್ಟು ಗಲಾಟೆ ಮಾಡ್ತಾ ಇದ್ದಾರೆ ನೋಡ್ತೀರಾ? ನೀವೆಲ್ಲ ಒಂದು ಕುಟುಂಬ ಅಂದ್ರೆ ಎಷ್ಟು ಬರುತ್ತೆ ಹೋಗುತ್ತಲ್ವಾ? ಅದೆಲ್ಲ ದೊಡ್ಡ ಮಾಡ್ಕೋಬಾರ್ದು. ಎಲ್ಲ ಇರ್ಬೇಕಲ್ವಾ? ಚೆನ್ನಾಗಿರ್ಬೇಕೆಲ್ಲ. ಇಲ್ಲಿ ನಿನ್ನೆ ಮಾತಾಡ್ಸಿಲ್ಲಮ್ಮ. ರಾಜ ನೀನು ಬಾರೋ. ನಿಮ್ಮ ಅತ್ತೆ ಮಗಳ್ ಬಿಟ್ಟೇ ಬಿಟ್ಟಿದ್ದೆ ನೀನು. ಯಾಕೆ? ಎಲ್ಲವರೇ ಜೊತೆಲಿ. ಚೆನ್ನಾಗಿದ್ಯಾ? ಚೆನ್ನಾಗಿ ನೋಡ್ಕೊ ಅತ್ತೆ ಮಗಳ. ನೀನು ಹೋಗೋ ತನಕ ಕಣ್ಣು ನೋಡ್ಕೊಂಡೇ ಇರ್ಬೇಕು. ಅಲ್ಲಲ್ಲ, ನೀನ್ ಮದುವೆ ಆಗೋ ತನಕ. ಆಯ್ತು ಅಮ್ಮ. ಅಮ್ಮ ನಿಮ್ ವಾಯ್ಸ್ ಕೇಳಿದಾಗ ಸ್ವಲ್ಪ ನರ್ವಸ್ ಆದ. ಹೌದಾ? ನಿಮ್ ಕೈಯಲ್ಲಿ ಏನು ತರ್ಲಿಲ್ಲಲ್ಲ? ಇಲ್ಲ ಧ್ರುವ, ಅಲ್ಲ ಅತ್ತೆ ಮಗಳಲ್ವಾ? ರಾಜ ಹುಲಿ ರೇ. ಚೆನ್ನಾಗಿರ್ರಿ ನೀವೆಲ್ಲ. ಚೆನ್ನಾಗಿ ಆಡಬೇಕು. ಎಲ್ಲ ಚೆನ್ನಾಗಿ ಆಡ್ತಾ ಇದ್ದೀರಾ. ಒಬ್ರಿಗೊಬ್ರು ಮನಸ್ತಾಪ ಮಾಡ್ಕೋಬೇಡಿ. ಚೆನ್ನಾಗಿರಿ. ಏನಿದು ಅಲ್ಲ, ಇಲ್ಲಷ್ಟೇ ನೀವು ಕಿತ್ಲಾಡೋದು. ಹೊರಗಡೆ ಬಂದ್ಮೇಲೆ ಎಲ್ಲ ಒಂದೇ ಆಗ್ತೀರಾ ಅಲ್ವಾ? ಎಲ್ಲ ಚೆನ್ನಾಗಿರ್ಬೇಕು. ಎಲ್ಲರೂ, ಎಲ್ಲ ಫ್ಯಾಮಿಲಿಯವರು ಎಲ್ಲರೂ ನೋಡ್ತಾರೆ. ಮನಸ್ತಾಪ ಮಾಡ್ಕೋಬೇಡಿ. ನೀವು ಮಾಡೋ ಇದಕ್ಕೆ ನಮ್ಗೆ ನೋವಾಗುತ್ತೆ. ಏನು ಅದೆಲ್ಲ ಮಾಡ್ಕೋಬೇಡಿ. ಆರಾಮಾಗಿ ಸುಮ್ನೆ ಬುದ್ಧಿ ಮಾತು ಹೇಳ್ತಾ ಇರ್ತಾನೆ. ಡೈರೆಕ್ಟ್ ಆಗಿ ಹೋಗಕ್ಕಾಗಲ್ಲ. ಸಂಜೆ 6:30. ಏನ್ ನಟರಾಜ? ನಟರಾಜ ಹೌದು. ನೀನ್ ತಮಾಷೆ ಮಾಡ್ತಾ ಇದ್ರೇನೆ ಚೆನ್ನಾಗಿರೋದು. ನೀನ್ ಸೈಲೆಂಟ್ ಇದ್ರೆ ಚೆನ್ನಾಗಿರೋದು. ಆಯ್ತಾ? ತಮಾಷೆ ಸೈಲೆಂಟ್ ಆಗಿದ್ದಾನೆ ಅಂತ ಹೇಳಿ ಇವಾಗಿದ್ದೀನಲ್ಲ ಅದಕ್ಕೆ. ಇವಾಗ ಸದ್ಯಕ್ಕಷ್ಟೇ ಅಲ್ಲ, ಮತ್ತೆ ಮಾಮೂಲು. ಇಲ್ಲ, ನಾನೇ ಎಮೋಷನ್ ಆಗ್ಬಿಟ್ಟೆ ನಿಮ್ಮ ವಾಯ್ಸ್ ಕೇಳ್ಬಿಟ್ಟು. ಇವು ಊರಿಂದ, ಇದು ಬೆಂಗಳೂರಿಂದ ಬಂದ್ರಮ್ಮ? ಅದನ್ನೆಲ್ಲ ಹೇಳಂಗಿಲ್ಲ. ಅದನ್ನೆಲ್ಲ ಹೆಲಿಕಾಪ್ಟರ್ ಇಂದ ಅಲ್ಲಿಂದ ಬಂದು ಹೆಲಿಕಾಪ್ಟರ್ ಅಲ್ಲತ್ತದೆ HL ಹತ್ರ. ಇಲ್ಲಿ ಬಂದು ಇಳಿದಿದ್ದೀನಿ. ನಾನೇ ಡ್ರೈವಿಂಗ್ ಮಾಡ್ಕೊಂಡೆ. ಸುಮ್ಮನೆ ಪಚ್ಚಿ ಪುಟ್ಟ ಬಾಯಿ ಬಿಡ್ಸಕ್ಕೆ ಏನಾರು ಹೇಳಾರ ಅಂತ. ಹೆಂಗ್ ಬಂದ್ರಿ ಅಂದ್ರೆ ಹೆಲಿಕಾಪ್ಟರ್ ಬಂದಿ ಅಂತ ನಮ್ಗೆ. HL ಇಂದ ಇಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಬಂದು ನಾನೇ ಡ್ರೈವಿಂಗ್ ಮಾಡ್ಕೊಂಡ್ ಬಂದಿದ್ದು. ಇಲ್ಲಿ ಬಂದು ನಾನೇ ಇಳ್ಕೊಂಡ್ ಬಂದೆ. ಚೆನ್ನಾಗಿದ್ದೀರಮ್ಮ ನೀವು ನಿಜವಾಗ್ಲೂ? ಚೆನ್ನಾಗಿದೆ. ನೀನ್ ಚೆನ್ನಾಗಿಲ್ಲಪ್ಪ? ಅಲ್ಲ, ಅವ್ನಿಗೆ ಬೇರೆ ವಿಧಿನೂ ಇಲ್ಲ ಈಗ. ಅಲ್ಲಲ್ಲ, ಅತ್ತೆ ಮಗ ಅಂದ್ರೆ ಚೆನ್ನಾಗಿರಲ್ವಾ? ಅಲ್ಲ, ಅಳಿಯ ಅಂದ್ರೆ ಚೆನ್ನಾಗಿರಲ್ವಾ? ಇನ್ನೊಂದ್ ಮಗಳಿಲ್ಲ. ಇವಾಗ ಅನಿಸ್ತದ ಅಲ್ಲ, ಇನ್ನೊಂದ್ ಮಗಳಿಲ್ವಲ್ಲ ಅಂತ. ಮಗಳೆಲ್ಲ ನಾನೇ ಒಂದ್ 15 ವರ್ಷ ಲೇಟ್ ಆಗಿ ಹುಟ್ಟುವೇನೆ ಹಿಂಗೆ ಅಂತ. ಎಷ್ಟು ಒಳ್ಳೆ ಅಪ್ಪ ನೋಡು ನಿನ್ಗೆ. ನನ್ನ ಜೀವನದಲ್ಲಿ ಮಾಡೋದು ತಪ್ಪು, ಬೇಗ ಲೇಟ್ ಆಗಿ ಹುಟ್ಟುಬಿಟ್ಟೆ. ಅದೇ ಹೋಗ್ಲಿ ಬಿಡು. ಇವಾಗ್ಲೂ ಏನಾಯ್ತು? ಬೇರೆ ಒಳ್ಳೆ ಹುಡುಗಿ ನೋಡಿ ಮೊದಲು. ಬೇರೆ ಒಳ್ಳೆ ಹುಡುಗಿ ಅಂತ ಹಿಂಗೆ ಯಾಕೆ ತೋರಿಸ್ತಾ ಇದ್ದೀರಾ? ಹಿಂಗಂದ್ರು. ನಾನು ಹಿಂಗಂದೆ ಪಾಪ. ಕಾವ್ಯ ಕಡೆ ಹಿಂಗಂದೆ. ಅಮ್ಮ ಇದು ಅದೆಲ್ಲ ಸರಿ. ಇದು ಊಟ ಆಯ್ತು. ಊಟ ನಿಮ್ದಾಗಾಯ್ತು. ಇಲ್ಲ, ನೀನೇ ಇವಾಗ ಊಟ ನಮ್ಗೆಲ್ಲ ಮಾಡಿ ಇಡ್ಬೇಕಲ್ವಾ? ಬನ್ನಿ, ಅದಕ್ಕೆ ನಮ್ಮ ಫ್ಯಾಮಿಲಿನಲ್ಲಿ ಒಂದ್ ಸ್ವಲ್ಪ ಗತ್ತು ಜೋರಮ್ಮ. ಜೋರು ಗೊತ್ತಾಯ್ತು. 2 ದಿನಕ್ಕೆ ಗೊತ್ತಾಯ್ತು.
ಟಿವಿಲಿ ನೋಡ್ತಾ ಇದ್ದೀರಲ್ಲ ನೀವೆಲ್ಲ ನೋಡಿದಿರಲ್ವಾ, ಕರೆಕ್ಟಾಗಿ ನಂಗೆ ಸೂಟ್ ಆಗೋದೊಂದು ಹುಡುಗಿ ನೋಡಿ ಒಂದು 20-25 ಒಳಗಿರ್ಬೇಕು. ಸ್ಪೆಸಿಫೈ ಮಾಡ್ದ ಅಲ್ಲ ಅವನ ಏಜ್ ಹೇಳ್ತಾವನ. ಆಮೇಲೆ ಅಮ್ಮ ಇದು ಇಂಪಾರ್ಟೆಂಟ್. ಈಗ ಹೇಳೋದು ವರದಕ್ಷಿಣೆ ಎಷ್ಟು ಕೊಟ್ಟರು ಸಾಕು. 5 ಕೋಟಿ ನನಗೆ ಅವ್ರ ಮಗಳಿಗೆ ಪ್ರೀತಿಯಿಂದ 5 ಕೋಟಿನೇ ಈಸ್ಕೊಟ್ಟು ಬೇಡ. ಹುಡುಗಿ ಕೊಡ್ಲಿ, ನಿಂಗ್ ಬೇಡ. ಫ್ರೀಯಾಗಿ ನಾನು ಯಾಕೆ ಇಸ್ಕಲಿ? ಮತ್ತೆ ಏನಕ್ಕೆ ನನಗೆ ₹1 ಬೇಡ, ಅದ್ರಲ್ಲಿ ಮಗಳಿಗೆ ಕೊಡ್ಲಿ ಪ್ರೀತಿಗೆ. 5 ಕೋಟಿ ಮಾಡ್ಕೊಳ್ಳೋ ಹುಡುಗಿ ಕೊಡ್ಬೇಕು ನೀನು. ಏನ್ ಕಮ್ಮಿ ಸಂಪಾದನೆ ಮಾಡೋದು? ನನಗೇನ್ ಕಮ್ಮಿ ಆಗಿದೆ? ನಿನಗೇನ್ ಕಮ್ಮಿ ಆಗೈತೆ? ಅಮ್ಮ ಫಾರ್ಮ್ ಹೌಸ್ ನಾನೆಲ್ಲಮ್ಮ ಸಂಪಾದನೆ ಮಾಡಿದೆ. ಬೇಡ ಬೇಡ ಹೇಳ್ಬೇಡಿ ಬಿಡಿ. ನೀವು ಒರಿಜಿನಲ್ ಹೆಸರು ತಿಳ್ಕೊಂಡಿರೋರು ಅದು ತಿಳ್ಕೊಂಡೇ ಇದ್ದಾರಾ? ಎಷ್ಟು ಸಂಪಾದನೆ ಮಾಡ್ತೀನಿ ಏನು ಅಂತ. ಅಲ್ಲ ಕಾವ್ಯ, ನೋಡ್ ಕಾವ್ಯ, ಇರೋದಂತಾನೆ ಹೇಳ್ತಾ ಇದ್ದೀನಿ. ಆಮೇಲೆ ಹಳಿ ಮೇಲೆ ಪಾಪ ಮಾಡ್ಕೊಂಡ್ಬಿಟ್ರೆ ತುಂಬಾ ಕಷ್ಟ. ವಿಗ್ ಹಾಕೊಂತೀರಾ, ಹಲ್ ಸೆಟ್ ಅಂತೆಲ್ಲ ರೇಗಿಸ್ತಾನೆ. ತಮಾಷೆಗೆ ಅಷ್ಟು ಸಲಿಗೆ ಇಲ್ಲ ಅಂದ್ರೆ ಹೆಂಗೆ? ಅತ್ತೆ ಮಗಳ ಮೇಲೆ ಅಲ್ಲ ಅತ್ತೆ, ನಾನು ಹೇಳ್ತಾ ಇರೋದು ಏನಂದ್ರೆ ರಘು ಅತ್ತೆ ಅಂತ ಹೇಳ್ಬಿಟ್ಟ ಇವನು. ಇವ್ರೆ ಬಂದಾಗ ನಾವ್ ಏನ್ ಮಾಡಕ. ಆಮೇಲೆ ಅವನು ತಡ್ದ ಅವಾಗ್ಲಿಂದ ಇವ್ರೇ ಹಿಂಗ್ ಹೇಳೋಗ್ ನಾನ್ ಹೇಳ್ಬಾರ್ದ ಅಂತ ಹೇಳ. ಅತ್ತೆ ಇನ್ನೊಂದೇನ್ ಗೊತ್ತ, ಈ ಮನು ತುಂಬಾ ಒಳ್ಳೆಯವನು ನಾನು, ಅದ್ ಬೇರೆ ಪ್ರಶ್ನೆ. ಹೌದು, ನಿಮ್ ಮಗಳನ್ನ ಏನೇ ಜಗಳ ಆಡಿದ್ರು ಏನೋ ಪ್ರೀತಿ ಲವ್ ಹಂಗೆ ಐತೆ. ಹೌದು, ಹಂಗೆ ಇರ್ಬೇಕು ನೀವು, ಹಂಗೆ ಇರ್ಬೇಕು. ಅದನ್ನ ತೋರ್ಸ್ಕತೆ ಇಲ್ಲ ನಾವು. ಹೌದೌದು, ಚೆನ್ನಾಗಿರಿ, ಎಲ್ಲ ಚೆನ್ನಾಗಿ ಆಟ ಹೋಗ್ಬೇಕಾದ್ರೆ ಆಶೀರ್ವಾದ ಮಾಡಿ ಇಬ್ರಿಗೂ. ಆಯ್ತು. ರಾತ್ರಿ 7:05. ಇವಳು ತುಂಬಾನೇ ಇಷ್ಟ, ಮಗನೂ ಇಷ್ಟ ಇಲ್ಲ ಅಂತಲ್ಲ. ಮಗ ನನ್ನ ಪೆಟ್ಟು, ಇವಳು ಡ್ಯಾಡಿ ಪೆಟ್ಟು. ನಮ್ಮನೇಲೂ ಮೊನ್ನೆನೂ ಮಾತಾಡ್ತಿದ್ವಿ. ನಾನು ಅಶ್ವಿನಿ ಮ್ಯಾಮ್ ಜಾಸ್ತಿ ಮಾತಾಡಿರೋದೇ ಫ್ಯಾಮಿಲಿ. ತುಂಬಾ ಅಂಕಲ್ 3 ತಿಂಗಳು ಐಸಿಯುನಲ್ಲೇ ಇದ್ರಮ್ಮ. ಸುಮಾರು ಎಷ್ಟು ಹಾಸ್ಪಿಟ್ಲ್ ಇದೆಯೋ ಬೆಂಗಳೂರಲ್ಲೆಲ್ಲ ತೋರಿಸ್ದೆ ನಾನು. ತುಂಬಾ ಸೀರಿಯಸ್ ಆಗ್ಬಿಟ್ಟು 3 ತಿಂಗಳು ಐಸಿಯುನಲ್ಲೇ ಇದ್ರು. ಅವಾಗ ಇದ್ದಿದ್ದೆ ಜೊತೆಲಿ ಇವಳು. ನಾನು ಹೋದ್ರೆ ಎಲ್ಲ ಡಾಕ್ಟರ್ ಹತ್ರ ಎಲ್ಲ ಸುಮ್ಮನೆ ಅವ್ರು ಸ್ವಲ್ಪ ಕ್ರಿಟಿಕಲ್ ಅಂದ್ರೆ ನನಗೆ ಕೋಪ ಬರ್ತಾ ಇತ್ತು. ನಾನು ಜಗಳ ಮಾಡ್ಬಿಡ್ತೀನಿ ಅಂತ. ಪಾಪ ಇವಳೇ ಇದ್ಲು. ಇವಳು ನನ್ನ ಮಗ ನೋಡ್ಕೊಳ್ಳೋರು. ನಾನು ಬಿಡ್ತಾನೆ ಇರ್ಲಿಲ್ಲ. ರಾಶಿ ಅಮ್ಮ ರಾಶಿ ಅಂತಿದ್ರೆ ನನಗೆ ಏನೋ ಒಂದು ತುಂಬಾ ಕ್ಲೋಸ್ ಕನೆಕ್ಷನ್ ಇದೆ. ಆ ರಾಶಿ ಅಂತಿದ್ದಂಗೆ ಏನೋ ಒಂಥರ ಫೀಲ್ ಆಗ್ತಿದೆ. ಅದು ಅಂದ್ರೆ ನಮ್ಮನ್ನ ಡೈಲಿ ನೋಡ್ತಾರಲ್ಲ, ಹೆಂಗ್ ಅನ್ಸ್ಬಿಟ್ಟಿದೆ. ನಾವು ಇವಳನ್ನೆಲ್ಲ ಒಂದು ದಿನ ಬಿಟ್ಟಿರ್ತಾ ಇರ್ಲಿಲ್ಲ. ಈಗ 3 ತಿಂಗಳು ಅಂದ್ರೆ ನಮಗೂ ತುಂಬಾ ನೋವು. ದಿನ ನೋಡ್ತಾ ಇದೀರಲ್ವಾ ಇನ್ನೇನು, ದಿನ ನೋಡ್ತಿರಲ್ಲ ಟಿವಿಲಿ, ಎಲ್ಲಾರನ್ನು ಸ್ಟ್ರಾಂಗ್ ಅವರು. ಅಲ್ಬೇಡಿ, ಇಲ್ಲಷ್ಟೇ ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಸ್ವಲ್ಪ ಜೋಶಲ್ಲಿ ಆಡ್ಬೇಕು ಮಾಡ್ಬೇಕು. ಹೌದು, ಅದರಿಂದ ಅಷ್ಟೇ. ಇನ್ನೇನು ಮಿಕ್ಕದಂಗೆ ನಾರ್ಮಲ್. ಆ ಥರ ಈ ಥರ ಏನಿಲ್ಲಮ್ಮ. ನಾನೇ ಹೇಳ್ತಿದ್ದೆ ಅವರಿಗೆ, ನಾವು ಒಟ್ಟಿಗೆ ಸೀರಿಯಲ್ ಮಾಡಿರೋದ್ರಿಂದ ಗೊತ್ತಲ್ಲ ನನಗೆ. ಬಾ ಊಟ ಮಾಡ್ಲಿ, ಬಾ ನಾವು ಮಾತಾಡ ಮಾಡು ರಾಶಿ. ಬಟ್ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ ಊಟ. ರಾತ್ರಿ 9:05. ನಾವು ಚೆನ್ನಾಗಿದ್ದೀವಿ, ನಮ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಚೆನ್ನಾಗಿ ಆಡ್ತೆ, ಇನ್ನೂ ಸೂಪರ್ ಆಗಿ ಆಡು. ಎಲ್ಲರ ಜೊತೆ ಖುಷಿಯಾಗಿರು, ಎಂಜಾಯ್ ಮಾಡು. ನೀವು ಟ್ರೋಫಿ ತಗೊಂಡು ಬರ್ತೀಯ ಅಂತ ಕಾಯ್ತಾ ಇರ್ತೀವಿ. ನೀನು ಯಾವಾಗ್ಲೂ ಬರಿಗೈಯಲ್ಲಿ ಬಂದೇ ಇಲ್ಲ. ಹಾಗೆ ಈ ಸಲ ನೀನು ಗೆದ್ದು ಟ್ರೋಫಿಯನ್ನು ತಗೊಂಡು ಬರೋದನ್ನ ಕಾಯ್ತಾ ಇರ್ತೇವೆ. ಆಲ್ ದ ಬೆಸ್ಟ್ ಧ್ರುವ್. ಬಂದು ಹೋದ್ರು ನಮ್ಮ ಪೇರೆಂಟ್ಸ್. ಬರಲ್ಲ ಅನ್ಸುತ್ತಲ್ಲ. ಪ್ರಾಪರ್ ಮಂಗಳೂರು ಕನ್ನಡ ಅಲ್ಲ. ಧ್ರುವಂತ್, ಬಿಗ್ ಬಾಸ್ ಕನ್ಫೆಷನ್ ರೂಮ್ಗೆ ಬನ್ನಿ. ಓಕೆ. ಧ್ರುವಂತ್, ಬಿಗ್ ಬಾಸ್ ಕಾರಣಾಂತರಗಳಿಂದ ನಿಮ್ಮ ಮನೆಯವರು ಬರಲು ಸಾಧ್ಯವಾಗಿಲ್ಲ ಅನ್ನೋ ಸುದ್ದಿ ಕೇಳಿ ಬೇಸರವಾಯಿತು. ನೀವು ನೊಂದ್ಕೊಳ್ತೀರಿ. ನಿಮಗೆ ಕೊಂಚ ಸಮಾಧಾನ ಆಗಲಿ ಅಂತ ಆ ವಿಡಿಯೋ ಸಂದೇಶವನ್ನು ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಓಕೆ. ಜೊತೆಗೆ ನಿಮ್ಮ ಬಹುದಿನದ ಆಸೆ, ನಿಮ್ಮ ಸೋದರನ ಮದುವೆಯ ಆಲ್ಬಮ್ ತರಿಸಿ ಇಟ್ಟಿದ್ದೇವೆ. ಅದನ್ನು ಇಲ್ಲಿ
ಅಲ್ಲಿಯೇ ಕುಳಿತು ನೋಡಬಹುದು. ಅವ್ರು ಬರಬೇಕು ಅಂತ ಭಾಳ ಆಸೆ ಇತ್ತು ಬಿಗ್ ಬಾಸ್. ನಿಮ್ಮ ನೋವು ಬಿಗ್ ಬಾಸ್ಗೆ ಅರ್ಥ ಆಗುತ್ತೆ. ಕೆಲವೊಮ್ಮೆ ಪರಿಸ್ಥಿತಿಗಳು ಯಾರ ಹತೋಟಿಯಲ್ಲೂ ಇರುತ್ತಿಲ್ಲ. ಈ ಸದ್ಯಕ್ಕೆ ಆಲ್ಬಮ್ ನೋಡಿ ಬಿಗ್ ಬಾಸ್ ನಿಮ್ಮೊಂದಿಗಿದ್ದಾರೆ.